ನಮಸ್ಕಾರ ಫ್ರೆಂಡ್ಸ್, ಇದು ಸಬ್ನಿಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ಪವನ್. ಸೊ ಈ ಅಕಾಡೆಮಿಯಲ್ಲಿ ಕೆಮಿಸ್ಟ್ರಿನ ಕನ್ನಡದಲ್ಲಿ ನಾವು ಸರಳ ಮಾಡಿಕೊಡುವಂಥ ಒಂದು ಚಾನಲ್ ಆಗಿದೆ. ಸೊ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡಿಗನ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಸೊ ನಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಹೈಬ್ರಿಡೈಸೇಷನ್ ಹೇಳಬೇಕಾದ್ರೆ ನಾನು ಥರ್ಮೋಡೈನಮಿಕ್ಸ್ ಅಂತ ಸಪ್ರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಬಂದಿದ್ದೀನಿ, ನಾನು ಥರ್ಮೋಡೈನಮಿಕ್ಸ್ಗೋಸ್ಕರನೇ ಪ್ಲೇಲಿಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ಥರ್ಮೋಡೈನಮಿಕ್ಸಲ್ಲಿ ಬಹಳ ವಿಷಯಗಳನ್ನ ನಾವು ಕಲಿತೀವಿ. ಒಂದು 30% ಸಿಲೆಬಸ್ JEE ಅಡ್ವಾನ್ಸಿಗೆ ನಾವು ಥರ್ಮೋಡೈನಮಿಕ್ಸ್ ಏನು ಸಿಲೆಬಸ್ ಇದೆ ಅದರೊಳಗಿನ 30% ಮೋಸ್ಟ್ಲಿ ನಾನು ಇವತ್ತು ಕವರ್ ಮಾಡ್ತೀನಿ. ಇನ್ನೂ ಸ್ವಲ್ಪ ನಾನು ಪ್ಲೇಲಿಸ್ಟ್ ಮಾಡಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ್ಮೋಡೈನಮಿಕ್ಸ್ ಅಂದರೆ ಏನು ಅಂತ ಒಂದು ಕ್ವಶನ್ ಬರುತ್ತೆ ಎಲ್ಲರಿಗೂ. ಸೊ ಥರ್ಮೋಡೈನಮಿಕ್ಸ್ ಅಂದರೆ ಇದು ಒಂದು ಫಿಸಿಕಲ್ ಸೈನ್ಸಿನ ಒಂದು ಭಾಗ. ಓಕೆ, ಫಿಸಿಕಲ್ ಸೈನ್ಸಿನ ಒಂದು ಭಾಗ. ಥರ್ಮೋಡೈನಮಿಕ್ಸ್ ನೀವು ಡೆಫಿನೇಷನ್ ಕಲ್ತಿರ್ತೀರಾ. ಥರ್ಮೋ ಅಂದರೆ ಹೀಟ್, ಡೈನಮಿಕ್ಸ್ ಅಂದರೆ ಫ್ಲೋ, ಇಟ್ ಇಸ್ ಫ್ಲೋ ಆಫ್ ಹೀಟ್ ಅಂತ ಎಲ್ಲ ಕಡೆ ಹೇಳ್ಕೊಟ್ಟಿರ್ತಾರೆ. ಸೊ ಥರ್ಮೋಡೈನಮಿಕ್ಸ್ ಒಂದು ಬ್ರಾಡರ್ ಸೆನ್ಸ್ ಒಳಗೆ ನಾವು ಡಿಫೈನ್ ಮಾಡಬೇಕು ಅಂದರೆ ಥರ್ಮೋಡೈನಮಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕಲ್ ಸೈನ್ಸ್ ದಟ್ ಗಿವ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಹೀಟ್ ಎನರ್ಜಿ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ಓಕೆ, ಇದರ ಅರ್ಥ ಏನಪ್ಪ ಕನ್ನಡದಲ್ಲಿ ಅಂದರೆ ಥರ್ಮೋಡೈನಮಿಕ್ಸ್ ಅನ್ನೋದು ಒಂದು ಫಿಸಿಕಲ್ ಸೈನ್ಸಿನ ಒಂದು ಭಾಗ. ಅದು ಎಂಥ ಭಾಗ? ಅದು ನಮಗೆ ಹೀಟ್ ಎನರ್ಜಿ ಮತ್ತು ಬೇರೆ ಫಾರ್ಮ್ಸ್ ಆಫ್ ಎನರ್ಜಿಗಳ ಮಧ್ಯೆ ಇರುವಂಥ ಸಂಬಂಧಗಳ ಬಗ್ಗೆ ಹೇಳ್ಕೊಡುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೇ ಒಂದು ರಿಯಾಕ್ಷನ್ A+B ಗಿವ್ಸ್ AB, ಒಂದು ಯಾವುದೋ ಒಂದು ರಿಯಾಕ್ಷನ್ ಇದೆ ಅಂತ ಅನ್ಕೋಣ ಅಲ್ವಾ. ನಾವೇನಂತೀವಿ ಕೆಮಿಸ್ಟ್ರಿ ಒಳಗೆ ಏನಂತೀವಿ, ΔG ಯಾವತ್ತು ರಿಯಾಕ್ಷನ್ ನೆಗೆಟಿವ್ ಇರಬೇಕು, ಅಂದರೆ ರಿಯಾಕ್ಷನ್ ಫೀಸಿಬಲ್ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಕೆಮಿಕಲ್ ಎನರ್ಜಿ ಮತ್ತು ಹೀಟ್ ಎನರ್ಜಿ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ನಮಗೆ ಹೇಳ್ಕೊಡುತ್ತೆ. ಯಾರು ಹೇಳ್ಕೊಡುತ್ತಾರೆ? ಥರ್ಮೋಡೈನಮಿಕ್ಸ್ ಹೇಳ್ಕೊಡುತ್ತೆ. ಆಮೇಲೆ ನೀವು EMF ಆಫ್ ದ ಸೆಲ್, ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ನೋಡ್ರಿ, EMF ಆಫ್ ದ ಸೆಲ್ ಯಾವತ್ತು ಪಾಸಿಟಿವ್ ಇರಬೇಕು, ಅಂದರೆ ಸೆಲ್ ರಿಯಾಕ್ಷನ್ ಫಿಸಿಬಲ್ ಇದೆ. ಅದರ ಅರ್ಥ ಏನು? ಎಲೆಕ್ಟ್ರಿಕಲ್ ಎನರ್ಜಿ ಮತ್ತು ಹೀಟ್ ಎನರ್ಜಿ ಮಧ್ಯೆ ಇರುವಂಥ ಸಂಬಂಧವನ್ನು ಯಾರು ಹೇಳ್ಕೊಡ್ತಾರೆ? ನಮಗೆ ಥರ್ಮೋಡೈನಮಿಕ್ಸ್ ಹೇಳ್ಕೊಡುತ್ತೆ. ಹಾಗೆ ಥರ್ಮೋಡೈನಮಿಕ್ಸ್ ಅನ್ನೋದು ಒಂದು ಫಿಸಿಕಲ್ ಸೈನ್ಸಿನ ಒಂದು ಭಾಗ. ಆ ಭಾಗದಲ್ಲಿ ನಾವೇನು ತಿಳಿತೀವಪ್ಪ ಅಂದರೆ ಸಂಬಂಧಗಳ ಬಗ್ಗೆ ತಿಳ್ಕೊತೀವಿ. ಯಾವ್ದ್ರ ಬಗ್ಗೆ ಸಂಬಂಧ, ಯಾವ್ದ್ರ ಮಧ್ಯೆ ಇರೋ ಸಂಬಂಧ ಅಂದರೆ ಹೀಟ್ ಎನರ್ಜಿ ಮತ್ತು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಮಧ್ಯೆ ಇರುವಂಥ ಸಂಬಂಧ. ಈಗ ಹೀಟ್ ಎನರ್ಜಿ ಮತ್ತು ಕೆಮಿಕಲ್ ಎನರ್ಜಿ ಮಧ್ಯೆ ಇರುವಂಥ ಸಂಬಂಧ, ಹೀಟ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿ ಮಧ್ಯೆ ಇರುವಂಥ ಸಂಬಂಧ, ಹೀಟ್ ಎನರ್ಜಿ ಮತ್ತು ಮೆಕ್ಯಾನಿಕಲ್ ಎನರ್ಜಿ ಮಧ್ಯೆ ಇರುವಂಥ ಸಂಬಂಧಗಳನ್ನು ತಿಳಿಸುವಂಥ ಫಿಸಿಕಲ್ ಸೈನ್ಸಿನ ಒಂದು ಭಾಗವೇ ಥರ್ಮೋಡೈನಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ಬಹಳ ಕಡಿಮೆ ನಿಮಗೆ ಸಿಗೋದು. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಅ ಮಿನಿಟ್ ಫ್ರೆಂಡ್ಸ್. ಸಾರಿ, ಇದೊಂದು ಸ್ವಲ್ಪ ಮಿಸ್ಟೇಕ್ ಇತ್ತು. ಥರ್ಮೋಡೈನಮಿಕ್ಸ್ ಅಲ್ಲಿ ನಾವು ಈಗ ಒಂದೊಂದು ಥರ್ಮೋಡೈನಮಿಕ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಕೆಲವೊಂದು ಬೇಸಿಕ್ ಟರ್ಮ್ಸ್ನ ನೀವು ತಿಳ್ಕೋಬೇಕು. ಸೊ ಬೇಸಿಕ್ ಟರ್ಮ್ಸ್ ಅಂದರೆ ಯಾವುದು? ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜಲ್ಲಿ ನೀವು ಕಲ್ತಿರ್ತೀರಾ. ಸಿಸ್ಟಮ್, ಸರೌಂಡಿಂಗ್ಸ್, ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್, ಯೂನಿವರ್ಸ್, ಇಂಟೆನ್ಸಿವ್ ಪ್ರಾಪರ್ಟಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಇವನ್ನೆಲ್ಲ ತಿಳ್ಕೊಂಡು ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕಡೆ ಹೋಗೋಣ, ಆಯ್ತಾ? ಸೊ ಇವತ್ತಿನ ಈ ಕ್ಲಾಸಲ್ಲಿ ಬೇಸಿಕ್ಸ್ ಜೊತೆಗೆ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ. ಆಮೇಲೆ ಒಂದು 2-3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ದಟ್ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ. ಯಾವತ್ತು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಿಮಗೆ JEE ಅಡ್ವಾನ್ಸ್, JEE ಮೇನ್ಸ್ಗೆ, ನೀಟ್ ಎಕ್ಸಾಮ್ಸ್ಗೆ ನಿಮಗೆ ಸಿಕ್ಕಾಪಟ್ಟೆ ಈಸಿಲಿ ನೀವು ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ. ಎಷ್ಟಾಗುತ್ತೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ಸೊ ಫಸ್ಟ್ ಕಲಿತಾ ಇರೋ ಬೇಸಿಕ್ ಟರ್ಮ್ ಯಾವುದಪ್ಪ ಅಂದರೆ ಸಿಸ್ಟಮ್. ಸಿಸ್ಟಮ್ ಅಂದರೆ ಏನು? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಾನೊಂದು ಟೇಬಲ್ ಇದೆ. ಓಕೆ, ನಾನು ಟೇಬಲ್ ಮೇಲೆ ಒಂದು ಬೀಕರ್ನ ಇಟ್ಟಿದ್ದೀನಿ. ಬೀಕರಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಇದನ್ನು ನಾನು ಹೀಟ್ ಮಾಡ್ಬೋದು, ಇನ್ನೂ ಸ್ವಲ್ಪ ಹೊತ್ತಿಗೆ ಹೀಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನಾವು ಯಾವ ಭಾಗವನ್ನು ಅಬ್ಸರ್ವ್ ಮಾಡ್ತಿರ್ತೀವೋ, ಥರ್ಮೋಡೈನಮಿಕ್ಸ್ ಅಲ್ಲಿ ಸಿಸ್ಟಮ್ ಅಂದರೆ ಏನು ಡಿಫೈನ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ದ ಪಾರ್ಟ್ ಆಫ್ ಯೂನಿವರ್ಸ್ ದಟ್ ಈಸ್ ಅಂಡರ್ ಅಬ್ಸರ್ವೇಷನ್ ಅಷ್ಟೇ. ಯಾವ ಭಾಗವನ್ನು, ಈ ಜಗತ್ತಿನ ಯಾವ ಭಾಗವನ್ನು ನಾವು ಅಬ್ಸರ್ವ್ ಮಾಡ್ಲಿಕ್ಕತ್ತೀವೋ ಅಥವಾ ಅನಾಲಿಸಿಸ್ ಮಾಡ್ಲಿಕ್ಕತ್ತೀವಲ್ಲ, ಸೊ ಆ ಭಾಗವನ್ನು ನಾವೇನು ಕರಿತೀವಿ? ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಅಂದರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಥರ್ಮೋಡೈನಮಿಕ್ಸ್ ಒಳಗೆ. ಏನದು ಸಿಸ್ಟಮ್ ಅಂದರೆ? ಈ ಜಗತ್ತಿನ ಯಾವ ಭಾಗವನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಹೀಟ್ ಮಾಡ್ತಾ ಇದ್ದೀವಿ, ಇದನ್ನ ನಾವು ಹೀಟ್ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇದಕ್ಕೆ ನಾವೇನು ಕರಿತೀವಿ? ಸಿಸ್ಟಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಿಸ್ಟಮ್ ಇನ್ ಥರ್ಮೋಡೈನಮಿಕ್ಸ್. ಸೊ ಸಿಸ್ಟಮ್ ಅಂದ್ರೆ ಏನು? ಇಟ್ ಈಸ್ ದ ಪಾರ್ಟ್ ಆಫ್ ಯೂನಿವರ್ಸ್ ದಟ್ ಈಸ್ ಅಂಡರ್ ಅಬ್ಸರ್ವೇಷನ್. ಜಗತ್ತಿನ ಯಾವ ಭಾಗವನ್ನು ನಾವೀಗ ಅನಲೈಸ್ ಮಾಡ್ತಾ ಇದ್ದೀವಿ, ಯಾವ ಭಾಗವನ್ನು ನೋಡ್ತಾ ಇದ್ದೀವಿ, ಯಾವುದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ, ಆ ಭಾಗವನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ಈ ಸಿಸ್ಟಮ್ ಅನ್ನ ಬಿಟ್ಟು ಉಳಿದೆಲ್ಲ ಏನಪ್ಪ? ಇದು ಸರೌಂಡಿಂಗ್ಸ್. ಸೊ ಸಿಸ್ಟಮ್ ಅನ್ನ ಬಿಟ್ಟು ಉಳಿದೆಲ್ಲ ಏನಿದು? ಸರೌಂಡಿಂಗ್ಸ್. ಓಕೆ ಫ್ರೆಂಡ್ಸ್, ಸಿಸ್ಟಮ್ ಅಂದ್ರೆ ಏನು? ಸಿಸ್ಟಮ್ ಅಂದ್ರೆ ಥರ್ಮೋಡೈನಮಿಕ್ಸ್ ಒಳಗೆ ಸಿಸ್ಟಮ್ ಅಂತಂದ್ರೆ ಜಗತ್ತಿನ ಒಂದು ಭಾಗ. ಯಾವ ಭಾಗ ಅದು? ಎಂಥ ಭಾಗ? ಆ ಭಾಗದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು
ಸಿಸ್ಟಮ್ ಅಂತ ಕರಿಬಹುದು. ಈಗ ಒಂದು ಎಕ್ಸಾಂಪಲ್, ಒಂದು ಬೀಕರಲ್ಲಿ ನೀವು ರಿಯಾಕ್ಷನ್ ಹೀಟ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಫ್ಲೇಮ್ ಟೆಸ್ಟ್ ಮಾಡ್ಬೇಕಾದ್ರೆ ವಾಚ್ ಗ್ಲಾಸಲ್ಲಿ ನೀವು ಆಸಿಡ್ ಹಾಕಿ ಕಲಿಸ್ತಾ ಇರ್ಬೋದು, ಮಿಕ್ಸ್ಚರ್ ಮಾಡ್ತಾ ಇರ್ಬೋದು, ಯಾವುದೇ ಆಗಿರ್ಬೋದು. ಅದು ನಾವೇನು ಆ ಪಾರ್ಟ್ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಿ, ಅಥವಾ ಸಾಲ್ಟ್ ಕಲಿಸಿ ನೀವು ಫ್ಲೇಮಿಗೆ ಹಿಡಿದಿರ್ಬೋದು. ದಟ್ ಈಸ್ ಕಾಲ್ಡ್ ಅ ಸಿಸ್ಟಮ್. ಸಿಸ್ಟಮ್ ಅಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ಯೂನಿವರ್ಸ್ ದಟ್ ಈಸ್ ಆನ್ ದ ಅಬ್ಸರ್ವೇಷನ್. ಸೊ ಸರೌಂಡಿಂಗ್ಸ್ ಅಂದರೆ ಆ ಸಿಸ್ಟಮನ್ನು ಬಿಟ್ಟು ಉಳಿದೆಲ್ಲ ಏನಿದೆಯಲ್ಲ ನಿಮ್ಮ ಕಣ್ಣಿಗೆ ಕಾಣಿಸೋದು ಅದು ಸರೌಂಡಿಂಗ್. ಸೊ ಹಾಗಾದ್ರೆ ಯೂನಿವರ್ಸ್ ಅಂದರೆ ಏನು? ಯೂನಿವರ್ಸ್ ಅಂದರೆ ಸಿಸ್ಟಮ್ ಮತ್ತು ಸರೌಂಡಿಂಗ್. ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಿಕ್ಸ್ಚರ್ ಮಾಡಿಬಿಟ್ರೆ ನಿಮಗೆ ಯೂನಿವರ್ಸ್ ಇರುತ್ತೆ. ಓಕೆ, ಇವು ಭಾಳ ಬೇಸಿಕ್ ಟರ್ಮ್ಸ್, ಭಾಳ ಇಂಪಾರ್ಟೆಂಟು, ಈಸಿ ಇದಾವೆ, ನೆನ್ಪಿಟ್ಕೋಬಹುದು ಈಸಿಲಿ ನೀವು. ಸಿಸ್ಟಮ್ ಅಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ಯೂನಿವರ್ಸ್ ದಟ್ ಈಸ್ ಅಂಡರ್ ಅಬ್ಸರ್ವೇಷನ್. ಸರೌಂಡಿಂಗ್ಸ್ ಅಂದರೆ ಯೂನಿವರ್ಸ್ ಅದರ್ ದೆನ್ ದ ಸಿಸ್ಟಮ್. ಯೂನಿವರ್ಸ್ ಅಂದರೆ ಸಿಸ್ಟಮ್ ಪ್ಲಸ್ ಸರೌಂಡಿಂಗ್. ಇದು ಇಂಪಾರ್ಟೆಂಟ್, ಇದು ಬೇಸಿಕ್ ಡೆಫಿನೇಷನ್. ಇದನ್ನೆಲ್ಲ ನೋಡಿರ್ತೀರಾ, ಕಲ್ತಿರ್ತೀರಾ. ನೆಕ್ಸ್ಟ್ ಇದಾದ್ಮೇಲೆ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ವೆರೈಟಿ ಆಫ್ ಸಿಸ್ಟಮ್ಸ್ ಇದಾವೆ ಜಗತ್ತಿನಲ್ಲಿ. ಆ ಸಿಸ್ಟಮ್ಸಲ್ಲಿ ವಿಧಗಳು ಯಾವಪ್ಪ? ಸಿಸ್ಟಮ್ನಲ್ಲಿ ಬೇಸಿಕಲಿ 3 ವಿಧಗಳಿದ್ದಾವೆ. ಯಾವ್ಯಾವು ನೋಡೋಣ, ಒಂದೊಂದಾಗಿ ನೋಡೋಣ, ತಿಳ್ಕೊಳ್ಳೋಣ. ಓಕೆ, ಸಿಸ್ಟಮ್ನಲ್ಲಿ 3 ವಿಧಗಳು. ಒಂದನೇದ್ದು ಓಪನ್ ಸಿಸ್ಟಮ್, ಎರಡನೇದ್ದು ಕ್ಲೋಸ್ ಸಿಸ್ಟಮ್, ಮೂರನೇದ್ದು ಐಸೋಲೇಟೆಡ್ ಸಿಸ್ಟಮ್. ಓಪನ್ ಸಿಸ್ಟಮ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಬಹಳ ಸಿಂಪಲ್ ಎಕ್ಸಾಂಪಲ್. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು. ಥರ್ಮೋಡೈನಮಿಕ್ಸ್ನ ನೀವು ಕಲಿಬೇಕು ಅಂದರೆ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಥರ್ಮೋಡೈನಮಿಕ್ಸ್. ಇಲ್ಲ ಅಂದರೆ ನೀವು ಥರ್ಮೋಡೈನಮಿಕ್ಸ್ ಕಲೀಲಿಕ್ಕೆ ಆಗಲ್ಲ. ಓಕೆ, ಏನು ಕಲಿತೀರಾ? ಬಿಕಾಸ್ ಥರ್ಮೋಡೈನಮಿಕ್ಸ್ ಡೀಲ್ಸ್ ವಿತ್ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, ದೊಡ್ಡ ದೊಡ್ಡ ಭಾಗಗಳ ಬಗ್ಗೆ ಡೀಲ್ ಮಾಡುವಂಥ ಥರ್ಮೋಡೈನಮಿಕ್ಸ್. ಸಣ್ಣದಲ್ಲಿ ನಿಮ್ಮ ಕಣ್ಣಿಗೆ ಕಾಣದಿರೋದ್ರ ಬಗ್ಗೆ ಯಾವತ್ತೂ ಡೀಲ್ ಮಾಡಲ್ಲ ಥರ್ಮೋಡೈನಮಿಕ್ಸ್. ನಿಮಗೆ ಕಣ್ಣಿಗೆ ಕಾಣೋದ್ರ ಬಗ್ಗೆನೇ ಥರ್ಮೋಡೈನಮಿಕ್ಸ್ ಹೇಳುತ್ತೆ. ಅಂದಮೇಲೆ ನೀವು ಡೇ ಟು ಡೇ ಆಕ್ಟಿವಿಟೀಸನ್ನು ಥರ್ಮೋಡೈನಮಿಕ್ಸ್ ಜೊತೆಗೆ ಕಲಿತಾ ಹೋಗಬೇಕು. ಸೊ ಥರ್ಮೋಡೈನಮಿಕ್ಸನ್ನು ನೀವು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಕಲಿತಾ ಹೋದರೆ ಥರ್ಮೋಡೈನಮಿಕ್ಸ್ ಭಾಳ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ, ಭಾಳ ದಿವಸ ತಲೆಯಲ್ಲಿ ಉಳಿಯುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಸೊ ಥರ್ಮೋಡೈನಮಿಕ್ಸ್ ಸಿಸ್ಟಮ್, ಓಪನ್ ಸಿಸ್ಟಮ್, ಇದಕ್ಕೆ ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ನಾರ್ಮಲಿ ಮಾರ್ನಿಂಗ್ ನಿಮ್ಮಮ್ಮ ಅಥವಾ ಯಾರೋ ಟೀ ಮಾಡ್ತಿರ್ತಾರೆ ಅಲ್ವಾ, ನೀರು ಹಾಕ್ತೀರಿ, ಚಾ ಪುಡಿ ಹಾಕ್ತೀರಿ, ಕುದಿಸ್ತೀರಿ. ದಟ್ ಈಸ್ ಅನ್ ಓಪನ್ ಸಿಸ್ಟಮ್. ಓಪನ್ ಸಿಸ್ಟಮ್ ಅಂದರೆ ಏನು? ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಮಾಸ್ ಅಥವಾ ಮ್ಯಾಟರ್ ಆ್ಯಂಡ್ ಎನರ್ಜಿ, ವೇರ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್. ಹೇಗೆ ಸರ್ ಆಗ್ತಾ ಇದೆ ಅಲ್ಲಿ? ಇವಾಗ ನೋಡ್ರಿ, ವಾಟರ್ ಒಂದು ವೆಸಲಲ್ಲಿ ನೀವು ನೀರು ಹಾಕಿ ಕುದಿಲಿಕ್ಕೆ ಇಟ್ಟರೆ ಅಲ್ಲಿ ವಾಟರ್ ವೇಪರ್ ಆಗಿ ಹೋಗ್ಬೋದು. ದೇರ್ ಫೋರ್ ಮ್ಯಾಟರ್ ಈಸ್ ಎಕ್ಸ್ಚೇಂಜಿಂಗ್. ಅದನ್ನು ಮುಟ್ಟು ನೋಡ್ರಿ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ. ಅದನ್ನು ಮುಟ್ಟಿದ್ರೆ ನಿಮಗೆ ಬಿಸಿ ಹತ್ತುತ್ತೆ, ಅಂದರೆ ನಿಮ್ಮ ಟೆಂಪ್ರೇಚರ್ ಕಡಿಮೆ ಇದೆ, ಅದರ ಟೆಂಪ್ರೇಚರ್ ಜಾಸ್ತಿ ಇದೆ. ನೀವು ಅದನ್ನು ಮುಟ್ಟಿದ ತಕ್ಷಣ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹೀಟ್ ಫ್ಲೋ ಆಗಿಬಿಡುತ್ತೆ. ಸೊ ದಟ್ ಈಸ್ ಹೌ ಎನರ್ಜಿ ಈಸ್ ಎಕ್ಸ್ಚೇಂಜಿಂಗ್, ದಟ್ ಈಸ್ ಹೌ ಮ್ಯಾಟರ್ ಈಸ್ ಎಕ್ಸ್ಚೇಂಜಿಂಗ್. ದೇರ್ ಫೋರ್ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಓಪನ್ ಸಿಸ್ಟಮ್. ಸೊ ಮತ್ತೆ ಕ್ಲೋಸ್ ಸಿಸ್ಟಮ್ಗೆ ಎಕ್ಸಾಂಪಲ್ ಏನು? ಅದೇ ಯುಟೆನ್ಸಿಲ್ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಿ. ನೀವೇನು ಚಹಾ ಕುದಿಲಿಕ್ಕೆ ಇಟ್ಟಿದ್ದೀರಲ್ಲ, ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀರಲ್ಲ, ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರಿ. ದಟ್ ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ಕ್ಲೋಸ್ ಸಿಸ್ಟಮ್. ಅಂದ್ರೆ ಏನು ಸರ್ ಹಂಗಾರೆ ಎಕ್ಸಾಂಪಲ್? ಇದರೊಳಗೆ ಏನಾಗುತ್ತೆ ಕ್ಲೋಸ್ ಸಿಸ್ಟಮ್ ಅಂದರೆ ಬರೀ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಎನರ್ಜಿ ಎಕ್ಸ್ಚೇಂಜ್ ಅಂದ್ರೆ ಏನು? ಇವಾಗ ನೋಡಿ, ಆ ಪ್ಲೇಟ್ ಮುಚ್ಚರಿ, ಹಂಗೆ ಬಾಯ್ಲ್ ಆಗ್ತಾ ಇದೆ ವಾಟರ್, ಮುಟ್ಟಿ ಏನಾಗುತ್ತೆ? ಆಬ್ವಿಯಸ್ಲಿ ನಿಮ್ಗೆ ಹೀಟ್ ಫ್ಲೋ ಆಗುತ್ತೆ. ಆಬ್ವಿಯಸ್ಲಿ ಹೀಟ್ ಫ್ಲೋ ಆಗುತ್ತೆ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ. ದೇರ್ ಫೋರ್ ಓಪನ್ ಸಿಸ್ಟಮ್ ಅಂದರೆ ಮ್ಯಾಟರ್ ಮತ್ತು ಎನರ್ಜಿ ಎರಡೂ ಎಕ್ಸ್ಚೇಂಜ್ ಆಗ್ತವೆ. ಮ್ಯಾಟರ್ ಅಂದರೆ ವಿಷಯ ಅಲ್ಲ, ಕನ್ನಡದಲ್ಲಿ ಮ್ಯಾಟರ್ ಏನಪ್ಪ? ವಿಷಯ ಅಲ್ಲ ಅದರ ಅರ್ಥ. ಮ್ಯಾಟರ್ ಅಂದರೆ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್, ನಮ್ಮ ಸೈಂಟಿಫಿಕ್ ಡೆಫಿನೇಷನ್. ಮ್ಯಾಟರ್ ಮತ್ತು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂದರೆ ಅದು ಓಪನ್. ಎನರ್ಜಿ ಅಷ್ಟೇ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂದರೆ ಅದು ಕ್ಲೋಸ್ ಸಿಸ್ಟಮ್. ಇನ್ನು ಬರ್ತಾ ಇರೋದು ಏನಪ್ಪ ಅಂದರೆ ನಾವು ಐಸೋಲೇಟೆಡ್ ಸಿಸ್ಟಮ್. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವು ಎರಡಕ್ಕೂ, ಒಂದು ಬೀಕರ್, ಒಂದು ಬನ್ಸನ್ ಬರ್ನರ್ ನಾವು ಹೀಟ್ ಮಾಡ್ತಾ ಇದ್ದೀನಿ. ಒಂದು ಬನ್ಸನ್ ಬರ್ನರ್ ಒಂದು ಚಿಮ್ನಿ ಹಚ್ಚಿ ನಾನು ಹೀಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ಬೀಕರಲ್ಲಿ ಸ್ವಲ್ಪ ನೀರಿದೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಓಪನ್ ಸಿಸ್ಟಮ್. ಬರೀ ಓಪನ್ ಆಗಿದ್ರೆ ಓಪನ್ ಸಿಸ್ಟಮ್. ಇಲ್ಲಿ ಮೇಲೆ ಕ್ಲೋಸ್ ಮಾಡಿಬಿಟ್ರೆ ದಟ್ ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ಕ್ಲೋಸ್ ಸಿಸ್ಟಮ್. ಓಕೆ, ಇವಾಗ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಏನು ಅಂತಂದ್ರೆ ನೀದರ್ ಮಾಸ್ ನೀದರ್ ಮ್ಯಾಟರ್, ಮಾಸ್ ಅನ್ಬಾರ್ದು ನಾನು, ಮ್ಯಾಟರ್ ನಾರ್ ಎನರ್ಜಿ ಎಕ್ಸ್ಚೇಂಜ್. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಮ್ಯಾಟರು ಎಕ್ಸ್ಚೇಂಜ್ ಆಗಲ್ಲ, ಎನರ್ಜಿನೂ ಎಕ್ಸ್ಚೇಂಜ್ ಆಗಲ್ಲ. ಅಂತ ಸಿಸ್ಟಮಿಗೆ ನಾವೇನು ಕರಿತೀವಿ? ಐಸೋಲೇಟೆಡ್ ಸಿಸ್ಟಮ್. ಸರ್ ಮತ್ತೆ ಜಗತ್ತಿನಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಯಾವುದು? ಐಸೋಲೇಟೆಡ್ ಸಿಸ್ಟಮ್ ಅಥವಾ ಪಕ್ಕಾ ಐಸೋಲೇಟೆಡ್ ಇದೆ ಅಂತ ಹೇಳುವಂಥ ಸಿಸ್ಟಮ್ ಜಗತ್ತಲ್ಲಿ ಇನ್ನೂ ಇಲ್ಲ. ಥರ್ಮಸ್ ಫ್ಲಾಸ್ಕ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್, ಬಟ್ ಟು ಸಮ್ ಡೇಸ್, ಟು ಸಮ್ ಅವರ್ಸ್, ಟು ಸಮ್ ಟೈಮ್ ಅಷ್ಟೇ. ಐಸೋಲೇಟೆಡ್ ಸಿಸ್ಟಮ್ಗೆ ಎಕ್ಸಾಂಪಲ್ ಥರ್ಮಸ್ ಫ್ಲಾಸ್ಕ್. ಯಾವುದೋ ಒಂದು ಥರ್ಮಸ್ ಫ್ಲಾಸ್ಕ್
ಓಕೆ, ಈಗ ಚಾ ಎಲ್ಲ ಹೋಯ್ತಿರಲ್ಲ ಥರ್ಮಸ್ ಫ್ಲಾಸ್ಕ್, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಈ ಡೈಗ್ರಾಮ್ ಯಾಕೆ ತೆಗಿತಾ ಇದ್ದೀನಿ ಹೇಳ್ತೀನಿ ನಿಮ್ಮ ಮುಂದೆ. ಇದು ಇಷ್ಟು ಖರಾಬ್ ಡೈಗ್ರಾಮ್ನ ಯಾಕೆ ತೆಗಿತಾ ಇದ್ದೀನಿ, ಇದರ ಇಂಪಾರ್ಟೆನ್ಸ್ ಏನೋ ನಿಮಗೆ ಹೇಳ್ತೀನಿ. ಸೊ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಅಲ್ಲಿ ಮ್ಯಾಟರ್ ಎಕ್ಸ್ಚೇಂಜ್ ಆಗಬಾರ್ದು ಆ್ಯಂಡ್ ಎನರ್ಜಿನೂ ಎಕ್ಸ್ಚೇಂಜ್ ಆಗಬಾರ್ದು. ಅಂಥ ಸಿಸ್ಟಮ್ಗೆ ನಾವು ಹೆಂಗೆ ಕರಿತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟರೆ ಥರ್ಮಸ್ ಫ್ಲಾಸ್ಕ್ ನೀವು ಕೊಡ್ಬೋದು ಎಕ್ಸಾಮಲ್ಲಿ. ಸೊ ಥರ್ಮಸ್ ಫ್ಲಾಸ್ಕ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಸರಿ, ಮತ್ತೆ ಡೈಗ್ರಾಮ್ ಎದಕ್ಕೆ ತೆಗೆದ್ರಿ ಹೇಳ್ತೀನಿ ಕೇಳಿ. ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಯಾವ ವಾಲ್ ಅಲ್ಲಿ ನಿಮಗೆ ಹೀಟ್ ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಆಗೋದಿಲ್ವೋ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಬಹಳ ಇಂಪಾರ್ಟೆಂಟ್. ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಯಾವ ವಾಲ್ ಒಳಗೆ ನಿಮಗೆ ಹೀಟ್ ಮತ್ತು ಎನರ್ಜಿ ಎಕ್ಸ್ಚೇಂಜ್ ಆಗೋದಿಲ್ವೋ ಆ ವಾಲ್ಗೆ ಏನ್ ಕರೀತಾರಪ್ಪ ಅಂದ್ರೆ ಅಡಿಯಾಬ್ಯಾಟಿಕ್ ವಾಲ್ ಅಂತ ಕರೀತಾರೆ. ಅಡಿಯಾಬ್ಯಾಟಿಕ್ ವಾಲ್ ಅಂತ ಕರೀತಾರೆ. ಈ ವಾಲ್ ಏನ್ ಕರಿತೀವಿ ನಾವು, ಅಡಿಯಾಬ್ಯಾಟಿಕ್ ವಾಲ್ ಅಂತ ಕರಿತೀವಿ. ಯಾವ ವಾಲ್ ಒಳಗೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೋ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಯಾವ ವಾಲ್ ಒಳಗೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆಯೋ ಆ ವಾಲ್ಗೆ ನಾವೇನ್ ಕರಿತೀವಿ, ಡೈಥರ್ಮಲ್ ವಾಲ್ ಅಂತ ಕರಿತೀವಿ. ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಅಡಿಯಾಬ್ಯಾಟಿಕ್ ವಾಲ್ ಅಂದ್ರೆ ಅದು ಎಲ್ಲಿರುತ್ತೆ, ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಡೈಥರ್ಮಲ್ ವಾಲ್ ಎಲ್ಲಿರುತ್ತೆ, ಓಪನ್ ಸಿಸ್ಟಮ್ ಅಲ್ಲಾದ್ರೂ ಇರ್ಬೋದು, ಕ್ಲೋಸ್ ಸಿಸ್ಟಮ್ ಅಲ್ಲಾದ್ರೂ ಇರ್ಬೋದು. ಸೊ ಇಫ್ ಅ ಸಿಸ್ಟಮ್ contains adiabatic wall, then it should be compulsory isolated system. Neither energy is exchanging nor matter is exchanging. This is about types of system. ನಿಮಗೆ ಇದು ಇಂಪಾರ್ಟೆಂಟ್ ವಿಷಯ, ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಓಪನ್ ಸಿಸ್ಟಮ್ ಡಿಫೈನ್ ಮಾಡ್ರಿ ಅಂತ ಯಾರು ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಲ್ಲ, ಜೆಇ ನೀಟ್ ಎಕ್ಸಾಮ್ಸ್ ಅಲ್ಲಿ. ಆಮೇಲೆ ಕ್ಲೋಸ್ ಸಿಸ್ಟಮ್ ಡಿಫೈನ್ ಮಾಡ್ರಿ ಅಂತ ಜೆಇ ನೀಟ್ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಲ. ಬಟ್ ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಿಮಗೆ ಕೇಳಿರ್ತಾರೆ. ಸೊ ಅದಕ್ಕೆ ನಾನು ಹೇಳಿದೆ ಡೈಥರ್ಮಲ್ ವಾಲ್, ಅಡಿಯಾಬ್ಯಾಟಿಕ್ ವಾಲ್. ನೆಕ್ಸ್ಟ್ ನಾ ಹೋಗ್ತಾ ಇರೋದು ಎದಕ್ಕೆ, ಪ್ರಾಪರ್ಟೀಸ್ ಆಫ್ ಸಿಸ್ಟಮ್. ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ ಅಲ್ಲಿ ಎರಡು ರೀತಿ ಪ್ರಾಪರ್ಟೀಸ್ ಇದಾವೆ. ಒಂದು ಇಂಟೆನ್ಸಿವ್ ಪ್ರಾಪರ್ಟಿ, ಇನ್ನೊಂದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಹಾಗೂ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಏನಿದೆ, ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ಅದು ಸಿಸ್ಟಮಿನ ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿ ಹೇಗಿರುತ್ತೆ ಅಂದ್ರೆ ಅದು ಸಿಸ್ಟಮಿನ ಮಾಸ್ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಆಫ್ ಮಾಸ್ ಆರ್ ಸೈಜ್. ಯಾವ್ದಾದ್ರು ಒಂದು ಮಾಸ್ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಅದು ಇಂಟೆನ್ಸಿವ್ ಪ್ರಾಪರ್ಟಿ. ಇಟ್ ಈಸ್ ಡಿಪೆಂಡೆಂಟ್ ಆನ್ ಮಾಸ್ ಆರ್ ಸೈಜ್. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟೆಂಪರೇಚರ್ ಈಸ್ ಅನ್ ಇಂಟೆನ್ಸಿವ್ ಪ್ರಾಪರ್ಟಿ. ಹೆಂಗೆ ಟೆಂಪರೇಚರ್ ಇಂಟೆನ್ಸಿವ್ ಪ್ರಾಪರ್ಟಿ ಆಗುತ್ತೆ, ಅಥವಾ ಇನ್ನೊಂದು ಟೆಂಪರೇಚರ್ ಇಂಟೆನ್ಸಿವ್ ಪ್ರಾಪರ್ಟಿ ನೀವು ಕಲ್ತಿರ್ತೀರ ಜಾಸ್ತಿ ಕಡೆ. ಬಟ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಒನ್ ಆಫ್ ದ ಇಂಟೆನ್ಸಿವ್ ಪ್ರಾಪರ್ಟಿ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಟೆನ್ಸಿವ್ ಪ್ರಾಪರ್ಟಿ. ಹೇಗೆ ಸರ್ ಬಾಯ್ಲಿಂಗ್ ಪಾಯಿಂಟ್ ಇಂಟೆನ್ಸಿವ್ ಪ್ರಾಪರ್ಟಿ? ಇಂಟೆನ್ಸಿವ್ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋತೀನಿ ನಾನು. ಬಾಯ್ಲಿಂಗ್ ಪಾಯಿಂಟ್ ಹೇಗೆ ಅಂದರೆ, ಈಗ ಒಂದು 1000 ml ಆಫ್ ವಾಟರ್ ತಗೋರಿ, ಒಂದು ಕಡೆ 10 ml ಆಫ್ ವಾಟರ್ ತಗೋರಿ, ಎರಡನ್ನೂ ಬಾಯ್ಲ್ ಮಾಡಲಿಕ್ಕೆ ಇಡ್ರಿ. 1000 ml of water will boil at 100 degrees Celsius for sure, and 10 ml of water will also boil at 100 degrees Celsius. Therefore, that boiling point of water never depends on amount of water that has taken. ಅಂದರೆ ಆ ನೀರಿನ ಕುದಿ ಬಿಂದು ನೀರು ಎಷ್ಟಿದೆ ಅಂತ ಬೇಕಾಗಿಲ್ಲ, ಅದಕ್ಕೆ ನೀರಿದೆಯಾ ಹಾಗಿದ್ರೆ 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಆಗುತ್ತೆ, ಮುಗೀತು. ಇಂಟೆನ್ಸಿವ್ ಪ್ರಾಪರ್ಟಿಯಲ್ಲಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನಿದೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಇಂಟೆನ್ಸಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಆನ್ ಕ್ವಾಲಿಟಿ ನಾಟ್ ಕ್ವಾಂಟಿಟಿ, ಅಥವಾ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್. ಯಾವುದೇ ರೀತಿ ಕ್ವಾಂಟಿಟಿ, ಸಬ್ಸ್ಟೆನ್ಸ್ ಕ್ವಾಂಟಿಟಿ ಎಷ್ಟಿದೆ ಅದಕ್ಕೆ ಬೇಕಾಗಿಲ್ಲ. ಸೊ ದಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಈಗ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ವಾಲ್ಯೂಮ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಈಗ 1000 ml ಆಫ್ ವಾಟರ್ ವಾಲ್ಯೂಮ ಬೇರೆ, 1000 ml ನಾನು ಬಾಯ್ಲೇನೆ ಹೇಳ್ತಾ ಇದ್ದೀನಿ. 10 ml ಆಫ್ ವಾಟರ್ದು ವಾಲ್ಯೂಮ ಬೇರೆ, 10 ml ಅಂತ ನಾನು ಹೇಳ್ತಾನೆ ಇದ್ದೀನಿ. ದೇರ್ಫೋರ್ ಎಕ್ಸಾಂಪಲ್ ಕೊಡ್ರಿ ಸರ್ ಇಂಟೆನ್ಸಿವ್ ಪ್ರಾಪರ್ಟಿಗೆ ಅಂತಂದ್ರೆ ಟೆಂಪರೇಚರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ವೇಪರ್ ಪ್ರೆಷರ್. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ ಕೇಳಿರೋದು ಮೋಲಾರ್ ಹೀಟ್ ಕೆಪಾಸಿಟಿ. ದಿಸ್ ಈಸ್ ನಥಿಂಗ್ ಬಟ್ ಮೋಲಾರ್ ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಮೋಲಾರ್ ಹೀಟ್ ಕೆಪಾಸಿಟಿನೂ ಕೇಳಿದ್ದಾರೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನೂ ಕೇಳಿದ್ದಾರೆ. ಪ್ರೆಷರ್ ಈಸ್ ಅನ್ ಒನ್ ಆಫ್ ದ ಇಂಟೆನ್ಸಿವ್ ಪ್ರಾಪರ್ಟಿ. ಪ್ರೆಷರ್, ಆಮೇಲೆ ವೇಪರ್ ಪ್ರೆಷರ್, ವಿಸ್ಕಾಸಿಟಿ, ವೇಪರ್ ಪ್ರೆಷರ್, ಓಕೆ, ವೇಪರ್ ಪ್ರೆಷರ್, ಮೋಲಾರ್ ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ರಿಫ್ರಾಕ್ಟಿವ್ ಇಂಡೆಕ್ಸ್, ಟೆಂಪರೇಚರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಇವೆಲ್ಲವೂ ಇಂಟೆನ್ಸಿವ್ ಪ್ರಾಪರ್ಟಿ. ನಿಮಗೆ ಬೆಸ್ಟ್ ಐಡಿಯಾ ಹೇಳಬೇಕಂದ್ರೆ ಒಂದು ಬಯೋಟ್ ಹಾಕ್ಬಿಟ್ರಿ. ಎಕ್ಸಾಮ್ನಲ್ಲಿ, ಜೆಇ ಎಕ್ಸಾಮ್ನಲ್ಲಿ ಅಥವಾ ನೀಟ್ ಎಕ್ಸಾಮ್ನಲ್ಲಿ
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇದನ್ನ ಜನರಲಿ ಕೇಳ್ತಾರೆ, ಜನರಲಿ ಒಂದು ಕ್ವಶನ್ ಇರುತ್ತೆ ಇದ್ರ ಮೇಲೆ. ಸೊ ನೀವು ಬೆಸ್ಟ್ ಐಡಿಯಾ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಇವನ್ನ ಬ್ಯಾಟ್ ಹಾಕ್ಬಿಡಿ. ಯಾವ್ದಾದಪ್ಪ? ಟೆಂಪರೇಚರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ವೇಪರ್ ಪ್ರೆಷರ್, ಮೋಲಾರ್ ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಪ್ರೆಷರ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಇಂಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಬಂದ್ರೆ ವಾಲ್ಯೂಮ್, ವೇಟ್, ಡಬ್ಲ್ಯೂ ಅಂದ್ರೆ ವರ್ಕ್ ಅಲ್ಲ, ವೇಟ್ ಇವಾಗ. ಓಕೆ, ಎಂಥಾಲ್ಪಿ, ಫ್ರೀ ಎನರ್ಜಿ, ಎಂಟ್ರೋಪಿ, ಮೋಸ್ಟ್ ಇಂಪಾರ್ಟೆಂಟ್ ಹೀಟ್ ಕೆಪಾಸಿಟಿ. ಫ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಹೀಟ್ ಕೆಪಾಸಿಟಿ ಅನ್ನೋದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಮೋಲಾರ್ ಹೀಟ್ ಕೆಪಾಸಿಟಿ ಅಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅನ್ನೋದು ಇಂಟೆನ್ಸಿವ್ ಪ್ರಾಪರ್ಟಿ. ಏನ್ ತಿಳ್ಕೋಬೇಕು ಸರ್ ಇದರಿಂದ ನಾವು ಅಂದ್ರೆ, ನಿಮಗೆ ಎಲ್ಲಾದ್ರೂ ಮೋಲಾರ್, ಸ್ಪೆಸಿಫಿಕ್ ಅನ್ನೋ ವರ್ಡ್ಸ್ ಕಂಡ್ರೆ ದಟ್ ವಿಲ್ ಬಿ ಆನ್ ಇಂಟೆನ್ಸಿವ್ ಪ್ರಾಪರ್ಟಿ. ಇದನ್ನ ನೆನಪಿಟ್ಕೊಂಡ್ಬಿಟ್ರಿ, ಫಿಕ್ಸ್ ಇದು. ಎಲ್ಲಾದ್ರೂ ನಿಮಗೆ ಮೋಲಾರ್, ಸ್ಪೆಸಿಫಿಕ್ ಅನ್ನೋ ಒಂದು ವರ್ಡ್ ಕಂಡ್ರೆ, ಈ ವರ್ಡ್ ನಿಮ್ಗೆ ಕಣ್ಣಿಗೆ ಬಿದ್ದರೆ that will be an intensive property. Heat capacity is one of the extensive property. Volume is one of the extensive property. Weight is one of the extensive property. Enthalpy, free energy, entropy, internal energy. Internal energy ನಾವು U ಇಂದ ಡಿಫೈನ್ ಮಾಡ್ತೀವಿ, U ಇಂದ ಡಿನೋಟ್ ಮಾಡ್ತೀವಿ, ಇದನ್ನ ಡಿನೋಟ್ ಮಾಡ್ತೀವಿ. ಇದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಆದರೆ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಬಂದ್ರೆ ಇವು ಇಂಟೆನ್ಸಿವ್ ಪ್ರಾಪರ್ಟಿ. ಬೆಸ್ಟ್ ಐಡಿಯಾ ಬಾಯ್ ಹಾಕ್ಬಿಡ್ರಿ, ನೆನಪಿಟ್ಕೊಂಡ್ಬಿಡ್ರಿ ಇವನ್ನ. ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಏನು ಹೇಳಬೇಕು ಅಂದ್ರೆ, ರೇಷಿಯೋ ಆಫ್ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ವಿಲ್ ಬಿ ಆಲ್ವೇಸ್ ಆನ್ ಇಂಟೆನ್ಸಿವ್ ಪ್ರಾಪರ್ಟಿ. ಇದನ್ನ ನೆನಪಿಟ್ಕೊಳ್ಳಿ. ಎರಡು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗಳನ್ನ ನಾವು ರೇಷಿಯೋ ತೆಗೆದ್ರೆ ಅದು ನಮಗೆ ಇಂಟೆನ್ಸಿವ್ ಪ್ರಾಪರ್ಟಿನ ಕೊಡುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಎಕ್ಸಾಮ್ನಲ್ಲಿ ಇದನ್ನ ಒಂದು ಕೇಳಿದ್ದಾರೆ, ರೇಷಿಯೋ ಆಫ್ ಟು ಇಂಟೆನ್ಸಿವ್ ಪ್ರಾಪರ್ಟಿ ವಿಲ್ yield ಇಂಟೆನ್ಸಿವ್ ಪ್ರಾಪರ್ಟಿ. ಸಾರಿ, ರೇಷಿಯೋ ಆಫ್ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ವಿಲ್ yield ಇಂಟೆನ್ಸಿವ್ ಪ್ರಾಪರ್ಟಿ. ಎರಡು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗಳ ರೇಷಿಯೋ ಇಂಟೆನ್ಸಿವ್ ಪ್ರಾಪರ್ಟಿ ಆಗಿರುತ್ತೆ. ಇದು ನಮಗೆ ಇಂಟೆನ್ಸಿವ್ ಪ್ರಾಪರ್ಟಿ ಮತ್ತು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗಳ ಬಗ್ಗೆ ಬೇಕಾಗಿರುವಂತಹ ಒಂದು ಇನ್ಫಾರ್ಮೇಶನ್. ಯಾವ ಎಕ್ಸಾಮ್ಗೆ ಜೆಇ, ನೀಟ್, ಅಡ್ವಾನ್ಸ್, PU ಬೋರ್ಡ್ನವರು ಓದ್ಬೋದು ಇದನ್ನ. ಸೊ ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್, ಇಂಡಿಪೆಂಡೆಂಟ್ ಆಫ್ ಮಾಸ್ ಅಂಡ್ ಸೈಜ್, ಡಿಪೆಂಡೆಂಟ್ ಆನ್ ಮಾಸ್ ಆಫ್ ಸೈಜ್, ಇವೆಲ್ಲ ಎಕ್ಸಾಂಪಲ್ಸ್ ನೆನಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನ ಜೆಇಯಲ್ಲಿ ಕೇಳಿದ್ದಾರೆ, ಜೆಇಯಲ್ಲಿ ಕೇಳಿದ ಕ್ವಶನ್ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಜೆಎಲ್ ಕೇಳಿದಂತ ಕ್ವಶನ್. ಏನಪ್ಪ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ? ಎ ಡೆಲ್ಟಾ H, ಬಿ delta U, C, V, D, molar heat capacity. ಯಾವ್ದಾಗಿರ್ಬೋದು ಇಂಟೆನ್ಸಿವ್ ಪ್ರಾಪರ್ಟಿ? ಯಾವ್ದಾಗಿರ್ಬೋದು ಇಂಟೆನ್ಸಿವ್ ಪ್ರಾಪರ್ಟಿ? ನೋಡ್ರಿ, ಎಂಥಾಲ್ಪಿ ಅಂತೂ ಅಲ್ಲ, ದೇರ್ಫೋರ್ ಇದು ಅಲ್ಲ, ಸಾರಿ ಇದು ಆನ್ಸರ್ ಅಲ್ಲ. ಇಂಟರ್ನಲ್ ಎನರ್ಜಿ ಇದು ಅಲ್ಲ, ವಾಲ್ಯೂಮ್ ಇದು ಅಲ್ಲ. ನಾ ಹೇಳಿದೆ ನಿಮಗೆ, ಮೋಲಾರ್ ಮತ್ತು ಸ್ಪೆಸಿಫಿಕ್ ಎಲ್ಲಾದ್ರೂ ಕಂಡ್ರೆ ಅದು ಇಂಟೆನ್ಸಿವ್ ಪ್ರಾಪರ್ಟಿ ಆಗಿರುತ್ತೆ. ಟಿಕ್ ಹಾಕ್ರಿ ಸುಮ್ಮನೆ, ಫಿನಿಶ್. ಯುವರ್ ಆನ್ಸರ್ ವಿಲ್ ಬಿ ಮೋಲಾರ್ ಹೀಟ್ ಕೆಪಾಸಿಟಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಂಟೆನ್ಸಿವ್ ಪ್ರಾಪರ್ಟಿ? ಮೋಲಾರ್ ಹೀಟ್ ಕೆಪಾಸಿಟಿ is a best example for intensive property. ನೆಕ್ಸ್ಟ್ ನಾವು ಕಲಿತಾ ಇರೋದೇನು, ಯಾವ ವಿಷಯನ ಕಲಿತಾ ಇದ್ದೀವಿ ನೆಕ್ಸ್ಟ್ ಅಂತಂದ್ರೆ, ಸ್ಟೇಟ್ ಫಂಕ್ಷನ್ ಹಾಗೂ ಪಾತ್ ಫಂಕ್ಷನ್ಗಳ ಬಗ್ಗೆ ಕಲಿತಾ ಇದ್ದೀವಿ. ಏನು ಸ್ಟೇಟ್ ಫಂಕ್ಷನ್ ಹಾಗೂ ಪಾತ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್ ಅಂಡ್ ಪಾತ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್ ಅಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ರಿಯಾಕ್ಷನ್ ಕಂಡೀಷನ್ ಇದೆ. ಅವಾಗ ಫಸ್ಟಿಗೆ ಅದು ರಿಯಾಕ್ಷನ್ ಕಂಡೀಷನ್ ಪ್ರೆಷರ್ P1 ಇದೆ, ವಾಲ್ಯೂಮ್ V1 ಇದೆ, ಆಮೇಲೆ ಟೆಂಪರೇಚರ್ T1 ಇದೆ. ಆಫ್ಟರ್ ದ ರಿಯಾಕ್ಷನ್ ಅದರ ಪ್ರೆಷರ್ ಏನಾಗಿದೆ? P2 ಆಗಿದೆ, V2 ಆಗಿದೆ, T2. ಪ್ರೆಷರ್ V2, ವಾಲ್ಯೂಮ್ V2, ಟೆಂಪರೇಚರ್ T2. ಸೊ ಇವಾಗ ಸ್ಟೇಟ್ ಫಂಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಡೆಲ್ಟಾ P, ಡೆಲ್ಟಾ V, ಡೆಲ್ಟಾ T, ಡೆಲ್ಟಾ U, ಡೆಲ್ಟಾ H, ಡೆಲ್ಟಾ G. ಸರ್ ಏನ್ ಮಾಡ್ತಿದ್ದೀರಾ? ಸ್ಟೇಟ್ ಫಂಕ್ಷನ್ ಅಂದ್ರೆ ಅದು ಸ್ಟೇಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಯಾವ ಸ್ಟೇಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ? ಫೈನಲ್ ಅಂಡ್ ಇನಿಷಿಯಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಫಂಕ್ಷನ್ಗೆ
ನಾವು ಸ್ಟೇಟ್ ಫಂಕ್ಷನ್ ಅಂತ ಕರಿತೀವಿ. ಸರ್ ಎಕ್ಸಾಮ್ನಲ್ಲಿ ಹೆಂಗೆ ಗುರ್ತಿಡ್ಕೊಳ್ಳೋದು ಸ್ಟೇಟ್ ಫಂಕ್ಷನ್, ಇದು ಕೊಟ್ಟಿರೋದು ಸ್ಟೇಟ್ ಫಂಕ್ಷನ್ ಅಂತ ಹೆಂಗೆ ಗುರ್ತಿಡ್ಕೊಳ್ಳೋದು, ಇದನ್ನು ನೋಡ್ಕೊಂಡ್ಬಿಡಿ. ನಿಮಗೆ ಎಲ್ಲಾದರೂ ಡೆಲ್ಟಾ ಕಂಡ್ರೆ, ಡೆಲ್ಟಾ ಪಿ, ಡೆಲ್ಟಾ ವಿ, ಡೆಲ್ಟಾ ಟಿ, ಡೆಲ್ಟಾ ಯು, ಡೆಲ್ಟಾ ಎಚ್, ಡೆಲ್ಟಾ ಜಿ ಅಂತ ಕಂಡ್ರೆ ಸಾಕು, ದಟ್ ವಿಲ್ ಬಿ ಅ ಸ್ಟೇಟ್ ಫಂಕ್ಷನ್, ಫಿನಿಶ್. ಯಾಕೆ ಹೇಳ್ರಿ, ಡೆಲ್ಟಾ ಯಾವಾಗ ಮಾಡಿಕ್ ಬರುತ್ತೆ, 2 ಪಾಯಿಂಟ್ಸ್ ಇರಬೇಕು. ಯಾವತ್ತಿದ್ರು ಸ್ಟೇಟ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ವಾಟ್, ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಮೈನಸ್ ಇನಿಷಿಯಲ್ ಮಾಡಬೇಕು ಅಂದ್ರೆ ನಿಮಗೆ 2 ಪಾಯಿಂಟ್ ಇರಬೇಕು. 2 ಪಾಯಿಂಟ್ ಇದ್ರೆ ಮಾತ್ರ ನೀವು ಡೆಲ್ಟಾ ಮಾಡಬಹುದು. ದೇರ್ಫೋರ್ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಸ್ಟೇಟ್ ಫಂಕ್ಷನ್. ನಿಮಗೆ ಡೆಲ್ಟಾ ಅಂತ ಕಂಡ್ರೆ ಅದು ಸ್ಟೇಟ್ ಫಂಕ್ಷನ್ ಆಗಿರುತ್ತೆ. ಇದನ್ನ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್, ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಫಂಕ್ಷನ್ ಅಂತ. ಪಾತ್ ಫಂಕ್ಷನ್, ಪಾತ್ ಫಂಕ್ಷನ್ ಅಂದ್ರೆ ಏನು, ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಪಾತ್ ಹೇಗೆ ಹೋಗುತ್ತೆ ಅದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಹೀಟ್, ವರ್ಕ್ ಡನ್, ನಾ ಇಲ್ಲಿ ಪೂರ ಬರಿತಾ ಇದ್ದೀನಿ, ವರ್ಕ್ ಡನ್. ಹಾಗೂ ಮತ್ತೊಂದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಪಾತ್ ಫಂಕ್ಷನ್ ಈಸ್ ಹೀಟ್ ಕೆಪಾಸಿಟಿ. ನೆನಪಿಟ್ಕೊಳ್ಳಿ, ಹೀಟ್ ಕೆಪಾಸಿಟಿ is one of the example for path function. Heat capacity path ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರಲ್ಲ. You will never write delta C like this. ಡೆಲ್ಟಾ ಸಿ ಯಾರು ಬರೆಯೋದಿಲ್ಲ, ಡೆಲ್ಟಾ ಸಿ ಪಿ ಬರೀತಾರೆ. ಇನ್ನು ಕೆಲವೊಂದು ಕಡೆ ಥರ್ಮೋಡೈನಮಿಕ್ಸ್ ಅಲ್ಲಿ ಬರೀತಾರೆ ಡೆಲ್ಟಾ ಸಿ ಪಿ, ಡೆಲ್ಟಾ ಸಿ ವಿ, ಜೌಲ್ಸ್ ಕೆಲವೊಂದು ಇಕ್ವೇಶನ್ ಬರೀತಾರೆ ಡೆಲ್ಟಾ ಸಿ ಪಿ, ಡೆಲ್ಟಾ ವಿ, ಡೆಲ್ಟಾ ಸಿ ವಿ ಬರೀತಾರೆ. ಬಟ್ ಯಾರು ಡೆಲ್ಟಾ ಸಿ ಅಂತ ಬರೆಯಲ್ಲ. ಬಿಕಾಸ್ ಹೀಟ್ ಕೆಪಾಸಿಟಿ ಡಿಪೆಂಡ್ಸ್ ಆನ್ ಪಾತ್, ಇಟ್ ನೆವರ್ ಡಿಪೆಂಡ್ಸ್ ಆನ್ ಸ್ಟೇಟ್. ಇದು ಅರ್ಥ ಆಯ್ತು ಅನ್ಕೋತೀನಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಸ್ಟೇಟ್ ಫಂಕ್ಷನ್ ಅರ್ಥ ಮಾಡ್ಕೋಬೇಕು, ಪಾತ್ ಫಂಕ್ಷನ್ ಅರ್ಥ ಮಾಡ್ಕೋಬೇಕು ಅಂದರೆ. ಇವಾಗ ನೀವು 10th ತನಕ ಸ್ಕೂಲ್ಗೆ ಹೋಗಿ ಬಂದಿದ್ದೀರಿ, ಅಂದರೆ 10th ತನಕ ನೀವು ಸ್ಕೂಲ್ಗೆ ಹೋಗ್ತಿದ್ರಿ ಅಲ್ವಾ. ಬೆಳಗ್ಗೆ ಮಾರ್ನಿಂಗ್ ನೀವು ಸ್ಕೂಲಿಗೆ ಹೋಗಬೇಕಾದ್ರೆ ನಿಮ್ದು ಏನಾಗಿರ್ತಿತ್ತು, ಡಿಸ್ಪ್ಲೇಸ್ಮೆಂಟ್ ಆಗಿರ್ತಿತ್ತು. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಅರ್ಥ ಮಾಡ್ಕೊಳ್ಳಿ. ನೀವು ಸ್ಕೂಲಿಗೆ ಹೋಗಬೇಕಾದ್ರೆ ಮಾರ್ನಿಂಗ್ ನಿಮ್ಮ ಮನೆಯಿಂದ ನೀವು ಸ್ಕೂಲಿಗೆ ಹೋಗಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ತಿತ್ತು. ಅದೇ ಸ್ಕೂಲಿಂದ ನೀವು ಮನೆಗೆ ಬರಬೇಕಾದ್ರೆ ಡಿಸ್ಟೆನ್ಸ್ ಆಗಿರ್ತಿತ್ತು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರ್ತಿತ್ತು. ಏನು ಸರ್ ಇದ್ರ ಮೀನಿಂಗು ನೋಡಿ, ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್, ಸ್ಟೇಟ್ ಫಂಕ್ಷನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಪಾತ್ ಫಂಕ್ಷನ್. ಹೇಗೆ ಸರ್ ನೋಡ್ರಿ, ಫಿಸಿಕ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಸ್ಟೇಟ್ ಫಂಕ್ಷನ್ ಅಂತ ತಗೋತಾರೆ. ಡಿಸ್ಪ್ಲೇಸ್ಮೆಂಟ್ ಡಿಪೆಂಡ್ಸ್ ಆನ್ ವಾಟ್, ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ ಡಿಪೆಂಡ್ಸ್ ಆನ್ ವಾಟ್, ಪಾತ್ ದಟ್ ಹ್ಯಾಸ್ ಟೇಕನ್. ನೀವು ಯಾವ ಪಾತ್ನ ಹೋಗ್ತೀರಾ, ಯಾವ ಪಾತಲ್ಲಿ ಹೋಗ್ತೀರಾ ಅನ್ನೋದು ಎಲ್ಲಿ ಮೆನ್ಷನ್ ಆಗುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ ಅಲ್ಲಿ ಮೆನ್ಷನ್ ಆಗುತ್ತೆ. ಬಟ್ ನೀವು ಯಾವ ಪಾತಲ್ಲಿ ಹೋದ್ರಿ ಅನ್ನೋದು ಎಲ್ಲಿ ಮೆನ್ಷನ್ ಆಗಲ್ಲ, ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಮೆನ್ಷನ್ ಆಗಲ್ಲ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಂದು ಸ್ಟೇಟ್ ಫಂಕ್ಷನ್ ಆಗಿರುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನೋದು ಒಂದು ಪಾತ್ ಫಂಕ್ಷನ್ ಆಗಿರುತ್ತೆ ಅಲ್ವಾ. ಸೊ ಇವಾಗ ಸ್ಪೀಡ್ನ ಹೆಂಗೆ ಡಿಫೈನ್ ಮಾಡ್ತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಬಟ್ ಅದೇ ವೆಲಾಸಿಟಿನ ಹೆಂಗೆ ಡಿಫೈನ್ ಮಾಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಇದು ಫಿಸಿಕ್ಸ್ ಅಲ್ಲಿ ಬರುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಪಾತ್ ಫಂಕ್ಷನ್, ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಸ್ಟೇಟ್ ಫಂಕ್ಷನ್. ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ, ಮಾರ್ನಿಂಗ್ ಮನೆ ಬಿಟ್ಟರೆ ಸೀದಾ ಸ್ಕೂಲ್ ಅಲ್ವಾ, ದಟ್ ವಿಲ್ ಬಿ ಅ ಸ್ಟೇಟ್ ಫಂಕ್ಷನ್. ಆದರೆ ಸ್ಕೂಲ್ ಬಿಟ್ಟ ಮೇಲೆ ನೀವು ಏನು ಮಾಡ್ತಿದ್ರಿ, ಸ್ಕೂಲಿಂದ ಬರಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿ ಸುತ್ತಾಡಿ ಮಾಡಿ ಬರೋದು, ದಟ್ ಈಸ್ ನಥಿಂಗ್ ಬಟ್ ಪಾತ್ ಫಂಕ್ಷನ್, ಡಿಸ್ಟೆನ್ಸ್ ಟ್ರಾವೆಲ್. So this is a best example for displacement and distance traveled. These are the example that can be asked in exam. So ಎಲ್ಲಾದರೂ ಡೆಲ್ಟಾ ಕಂಡ್ರೆ ಸ್ಟೇಟ್ ಫಂಕ್ಷನ್, ಫಿನಿಶ್, ತಲೆ ಇಟ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಐ ಆಮ್ ಮೂವಿಂಗ್ ಟುವರ್ಡ್ಸ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಥರ್ಮೋಡೈನಾಮಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದನ್ನ ಒಂದು 2-3 ಕ್ವಶನ್ಸ್ ಬಂದಿದ್ದಾವೆ. ಓಕೆ, ಅದನ್ನು ಸಾಲ್ವ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಥರ್ಮೋಡೈನಾಮಿಕ್ಸ್, ದಟ್ ಈಸ್ ನಥಿಂಗ್ ಬಟ್ internal energy. Internal energy. Internal energy. ಈ ಒಂದು ಸಿಸ್ಟಮ್ ಇಂಟರ್ನಲ್ ನೆನ್ಪಿಟ್ಕೊಳ್ಳಿ. ಇಂಟರ್ನಲ್ ಎನರ್ಜಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಫ್ರೆಂಡ್ಸ್, ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇಂಟರ್ನಲ್ ಎನರ್ಜಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಎಂಥಾಲ್ಪಿ ಇಂಟರ್ನಲ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಫ್ರೀ ಎನರ್ಜಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಇಂಟರ್ನಲ್ ಎನರ್ಜಿ ಇದನ್ನ ನಾವು ಯು ಇಂದ ಡಿನೋಟ್ ಮಾಡ್ತೀವಿ. ಒಂದು ಪಾಯಿಂಟ್ ಏನು ಇಟ್ಕೋಬೇಕಪ್ಪ ಅಂತಂದ್ರೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಂಟರ್ನಲ್ ಎನರ್ಜಿ ಫಾರ್ ಸಿಸ್ಟಮ್ ಯಾವತ್ತೂ ಫೈಂಡ್ ಮಾಡಿ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಸಿಸ್ಟಮಿನ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಂಟರ್ನಲ್ ಎನರ್ಜಿನ ನಾವು ಯಾವ ಕಾರಣಕ್ಕೂ ಫೈಂಡ್ ಮಾಡಿ ಬರೋದಿಲ್ಲ. ಇಂಟರ್ನಲ್ ಎನರ್ಜಿ ಅಂದ್ರೆ ಏನು, ಸಮ್ ಆಫ್ ಆಲ್ ದ ಎನರ್ಜಿ. ಈಗ ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಬಾಂಡ್ ಎನರ್ಜಿ ಆಗಿರ್ಬೋದು, ಎಕ್ಸೆಟ್ರಾ. ಇವು ಅಷ್ಟು ಎನರ್ಜಿನ ಸಮ್ ಮಾಡಿದಾಗ, ಕೂಡಿಸಿದಾಗ ಬರುವಂತಹ ಒಂದು ಎನರ್ಜಿಗೆ ನಾವು ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಆ ಇಂಟರ್ನಲ್ ಎನರ್ಜಿ ಪ್ರತಿಯೊಂದು ಪರ್ಟಿಕ್ಯುಲರ್ ಸಿಸ್ಟಮ್ಗೆ ಅಬ್ಸಲ್ಯೂಟ್ ವ್ಯಾಲ್ಯೂ ನಾವು ಫೈಂಡ್ ಮಾಡಿಕ್ಕಾಗೋದಿಲ್ಲ. ಆದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂದ್ರೆ
ಫೈನಲ್ ಮೈನಸ್ ಇನಿಷಿಯಲ್ ನಾವು ಫೈಂಡ್ ಮಾಡಬಹುದು. ದಿಸ್ ಕ್ಯಾನ್ ಬಿ ಫೌಂಡ್. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಫಾರ್ ಅ ಗಿವನ್ ಸಿಸ್ಟಮ್ ಕ್ಯಾನ್ ಬಿ ಫೌಂಡ್ ಲೈಕ್ ದಿಸ್. ಇದನ್ನ ಮಾಡಬಹುದು. ಆದರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇಂಟರ್ನಲ್ ಎನರ್ಜಿ ನೀವು ಯಾವುದೇ ಕಾರಣಕ್ಕೂ ಫೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಟರ್ನಲ್ ಎನರ್ಜಿ ಅಂದ್ರೆ ಏನು? ಸಮ್ ಆಫ್ ಆಲ್ ದ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಬಾಂಡ್ ಎನರ್ಜಿ ಎಲ್ಲಾನು ಸಮ್ ಮಾಡಿದಾಗ ಬರುವಂತಹ ಒಂದು ಎನರ್ಜಿಗೆ ಇಂಟರ್ನಲ್ ಎನರ್ಜಿ ಅಂತ ಕರೀತಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಟರ್ನಲ್ ಎನರ್ಜಿ ಅಥವಾ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಸಿಸ್ಟಮ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋದಂಗೆ ಸಿಸ್ಟಮ್ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅನ್ ಎಕ್ಸಾಂಪಲ್, ದಟ್ ಈಸ್ ಅ ರಿಲೇಷನ್. ಇಂಟರ್ನಲ್ ಎನರ್ಜಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಸೊ ಇದಿಷ್ಟು ಇಂಟರ್ನಲ್ ಎನರ್ಜಿ ಬಗ್ಗೆ ಇರುವಂತಹ ಕೆಲವೊಂದು ಪಾಯಿಂಟ್ಸ್. ಇದು ನಿಮಗೆ ಬುಕ್ಸ್ ಅಲ್ಲಿ ಸಿಗುತ್ತೆ, ಇಂಪಾರ್ಟೆಂಟ್ ಅಷ್ಟೇನೆ ಅಲ್ಲ, ಬಟ್ ಕೆಲವೊಂದು ಹೇಳಬೇಕು, ನಾವು ಹೇಳಿದೆ. ನೆಕ್ಸ್ಟ್ ಐ ಆಮ್ ಮೂವಿಂಗ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಥರ್ಮೋಡೈನಮಿಕ್ಸ್ ಅಂದ ತಕ್ಷಣ ನೀವು ಸಣ್ಣಂದಿರ್ತಾ ಕಲ್ಕೊಂಡಿರ್ತೀರ ಒಂದು ಲಾ, ಯಾವ್ದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಏನು ಹೇಳಿರ್ತಾರೆ ಅದರೊಳಗೆ? ಎನರ್ಜಿ ಕ್ಯಾನ್ ಇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್, ಅಲ್ವಾ? ಬಟ್ ಥರ್ಮೋಡೈನಮಿಕ್ಸ್ ಅಲ್ಲಿ, ಅಂದ್ರೆ ನಮ್ಮ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಹೆಂಗ್ ಮಾಡಿಫೈ ಮಾಡಿದ್ದಾರೆ ಅಂದ್ರೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ ಟು ಸಮ್ ಆಫ್ ಹೀಟ್ ಅಂಡ್ ವರ್ಕ್ ಡನ್. ಇದು ಬಹಳ ಇಂಪಾರ್ಟೆಂಟ್. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ ಟು ಸಮ್ ಆಫ್ ಹೀಟ್ ಅಂಡ್ ವರ್ಕ್ ಡನ್. ಇದಕ್ಕೆ ಐಯುಪ್ಯಾಕ್ ಕೆಲವೊಂದು ಸೈನ್ ಕನ್ವೆನ್ಷನ್ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, ಹೀಟ್ ಅಬ್ಸಾರ್ಬ್. ಈಗ ಒಂದು ಸಿಸ್ಟಮ್ ಹೀಟ್ ನ ಅಬ್ಸಾರ್ಬ್ ಮಾಡಿದ್ರೆ ಅವಾಗ ನಾವು ಕ್ಯೂ ನ ಏನ್ ತಗೋಬೇಕು? ವಿಲ್ ಬಿ ಪಾಸಿಟಿವ್. ಅದೇ ಸಿಸ್ಟಮ್ ಹೀಟ್ ನ ರಿಲೀಸ್ ಮಾಡಿದ್ರೆ ಅವಾಗ ಕ್ಯೂ ಏನು ತಗೋಬೇಕು? ನಾವು ನೆಗೆಟಿವ್ ಅಂತ ತಗೋಬೇಕು. ಅಥವಾ ಸಿಸ್ಟಮ್ ಹೀಟ್ ಅನ್ನ, ಸಾರಿ, ಇವಾಗ ನೆನಪಿಡುವ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಮರ್ತ್ಬಿಟ್ಟೆ ನಾನು ಹೇಳಲಿಕ್ಕೆ. ಸಿಸ್ಟಮ್ ಹೀಟ್ ನ ಅಬ್ಸಾರ್ಬ್ ಮಾಡಿದೆ. ಎಲ್ಲಿಂದ ಅಬ್ಸಾರ್ಬ್ ಮಾಡುತ್ತೆ? ಸರೌಂಡಿಂಗ್ ಇಂದ ಅಬ್ಸಾರ್ಬ್ ಮಾಡುತ್ತೆ. ಅವಾಗ ಕ್ಯೂ ಪಾಸಿಟಿವ್ ಆಗಿರುತ್ತೆ. ಸಿಸ್ಟಮ್ ಹೀಟ್ ನ ರಿಲೀಸ್ ಮಾಡಿದ್ದು, ಕೊಡ್ತು, ಹೀಟ್ ನ ಕೊಡ್ತು. ಯಾರಿಗೆ ಕೊಡ್ತು? ಸರೌಂಡಿಂಗ್ಸ್ಗೆ ಕೊಡಬೇಕು. ಅವಾಗ ಹೀಟ್ ನೆಗೆಟಿವ್, ಕ್ಯೂ ನೆಗೆಟಿವ್ ಆಗಿರುತ್ತೆ. ಅಂಡ್ ವರ್ಕ್ ಡನ್ ಬೈ ದ ಸಿಸ್ಟಮ್, ಅವಾಗ ಡಬ್ಲ್ಯೂ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ವರ್ಕ್ ಡನ್ ಬೈ ದ ಸಿಸ್ಟಮ್ ಯಾರ ಮೇಲೆ ಮಾಡ್ಬೇಕದು? ಸಿಸ್ಟಮ್ ನಿಂದ ಆಯ್ತು ವರ್ಕ್, ಬಟ್ ಯಾರ ಮೇಲೆ ವರ್ಕ್ ಮಾಡಬೇಕದು? ಸರೌಂಡಿಂಗ್ ಮೇಲೆ ವರ್ಕ್ ಮಾಡಬೇಕು. ಅವಾಗ ಡಬ್ಲ್ಯೂ ನೆಗೆಟಿವ್ ಆಗಿರುತ್ತೆ. ವರ್ಕ್ ಡನ್ ಆನ್ ದ ಸಿಸ್ಟಮ್, ಅವಾಗ ಡಬ್ಲ್ಯೂ ಪಾಸಿಟಿವ್ ಆಗಿರುತ್ತೆ. ವರ್ಕ್ ಡನ್ ಆನ್ ದ ಸಿಸ್ಟಮ್, ಯಾರ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಇವಾಗ? ಸರೌಂಡಿಂಗ್ ವರ್ಕ್ ಮಾಡ್ತಾ ಇದೆ. ನೀವು ಹಿಂಗೂ ಹೇಳ್ಬೋದು, ವರ್ಕ್ ಡನ್ by the system on the surrounding, W negative. Work done on the system by the surrounding, work done is positive. ಹೀಗೂ ಹೇಳ್ಬೋದು. These are the sign convention required for this first law of thermodynamics. ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಿಂಪಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ನಾವು ಸೈನ್ ಕನ್ವೆನ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಅಂತ. ಸೊ ಫಸ್ಟ್ ಪ್ರಾಬ್ಲಮ್, ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್ ಆಫ್ thermodynamics. ಸಾರಿ, ಫಸ್ಟ್ law of thermodynamics. Find delta U such that heat absorbed. ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕ್ವಶನ್ ನಾವು ಓದ್ಲಾರ್ದೆ ನೀವು ಕ್ವಶನ್ ಸಾಲ್ವ್ ಮಾಡಬೇಡ್ರಿ, ಬಹಳ ಇಂಪಾರ್ಟೆಂಟ್. heat absorbed by the system is 20 kilojoule and work done is 5 kilojoule by the system. ಸೊ ನಮಗೆ ಫಾರ್ಮುಲಾ ಏನಿದೆ? ಡೆಲ್ಟಾ ಯು ಈಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಲ್ವಾ? ಇದು ಜನರಲ್ ಫಾರ್ಮುಲಾ. ಸೊ ಇವಾಗ ನಾವು ಡೆಲ್ಟಾ ಯು ಫೈಂಡ್ ಮಾಡಬೇಕು, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಫೈಂಡ್ ಮಾಡಬೇಕು. heat absorbed by the system, heat is absorbing, that means -20 ಅಲ್ವಾ? heat is absorbing -20 ಅಲ್ವಾ? ತಪ್ಪು ಫ್ರೆಂಡ್ಸ್, ಹೀಟ್ ನಾವು ಅಬ್ಸಾರ್ಬ್ ಮಾಡಿಬಿಟ್ರೆ +20 ಅಂತ ಬರ್ಕೋಬೇಕು. ಹೀಟ್ ನ ರಿಲೀಸ್ ಮಾಡಿದ್ರೆ ಅದು ನೆಗೆಟಿವ್. ವರ್ಕ್ ಡನ್ ಆನ್ ದ ಸಿಸ್ಟಮ್, ಸಿಸ್ಟಮ್ ಮೇಲೆ ನಾವು ವರ್ಕ್ ಮಾಡಿದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಸಿಸ್ಟಮ್ನೇ ತಾನೇ ವರ್ಕ್ ಮಾಡಿ ಕತ್ಬಿಟ್ರೆ ಅದು ನೆಗೆಟಿವ್ ಆಗಿರುತ್ತೆ. ಇದು ಬಹಳ ಬಹಳ ಕನ್ಫ್ಯೂಸಿಂಗ್ ಸೈನ್ ಕನ್ವೆನ್ಷನ್, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಸೊ ಹೀಟ್ ಈಸ್ ಅಬ್ಸಾರ್ಬ್ಡ್ ಬೈ ದ ಸಿಸ್ಟಮ್ 20 +20.
work done by the system is -5, that is nothing but 15 kilojoule. So that is the internal energy, that is 15 kilojoule. So this is what important sign conventions required for the ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇದು ಪ್ರಾಬ್ಲಮಿಗೆ ಬೇಕಾದಂಥ ಸೈನ್ ಕನ್ವೆನ್ಷನ್. ಒಂದ್ಸಲ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡಿ ಫ್ರೆಂಡ್ಸ್, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಪ್ರಾಬ್ಲಮ್ನ. ಇದು ಎಸ್ಪೆಷಲಿ +20 ಮಿಸ್ಟೇಕ್ ಮಾಡಿದ್ವಲ್ಲ ನಾವು, -20 ಅಲ್ಲ +20. ಯಾಕೆ +20? ಬಿಕಾಸ್ ಇಟ್ ಈಸ್ ಅಬ್ಸಾರ್ಬ್ ಅಲ್ವಾ. ಸೊ ನೆಕ್ಸ್ಟ್ ಐ ಆಮ್ ಮೂವಿಂಗ್ ಟುವರ್ಡ್ಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್, ಫ್ರೆಶ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಮಾಡಿಸ್ತಾ ಇರೋದು ಬಹಳ ಇಂಪಾರ್ಟೆಂಟ್. ನೀವು ಇದಕ್ಕೆ ದಯಮಾಡಿ ಎಲ್ಲರೂ ಲೈಕ್ ಮಾಡಲೇಬೇಕು, ಶೇರ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು. ಇದು ನಿಮಗೆ ಕನ್ನಡದಲ್ಲಿ ನಿಮಗೆ ಸಿಗೋದು ಬಹಳ ಕಷ್ಟ. ಸೊ ಪ್ಲೀಸ್ ಇದು ನೀವು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಮಾಡ್ತಾ ಇರೋದು ಗ್ರಾಫ್ಸ್. ಎಕ್ಸಾಮ್ನಲ್ಲಿ ಮೋಸ್ಟ್ ಆಸ್ಕ್ಡ್ ಕ್ವಶನ್ಸ್ ಗ್ರಾಫ್. ಏನೇನು ಮಾಡ್ತೀನಿ ನಾನು ಗ್ರಾಫ್ ಒಳಗೆ ಅಂದರೆ, ಐಸೋಬಾರಿಕ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ, ಐಸೋಖೋರಿಕ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ, ಆ್ಯಂಡ್ ನೆಕ್ಸ್ಟ್ ಐಸೋಥರ್ಮಲ್ ಇದ್ದಾಗ ಏನಾಗುತ್ತೆ, ಇದರ ಬಗ್ಗೆ ಹೇಳ್ತೀನಿ. ಸೊ ಐಸೋಬಾರಿಕ್, ಐಸೋಖೋರಿಕ್ ಆ್ಯಂಡ್ ಐಸೋಥರ್ಮಲ್. ಯಾವ್ಯಾವ ಗ್ರಾಫ್ ಹೇಳ್ತೀನಿ? ಒಂದು ಪ್ರೆಷರ್ ವರ್ಸಸ್ ವಾಲ್ಯೂಮ್, ಇನ್ನೊಂದು ಪ್ರೆಷರ್ ವರ್ಸಸ್ ಟೆಂಪ್ರೇಚರ್, ಇನ್ನೊಂದು ವಾಲ್ಯೂಮ್ ವರ್ಸಸ್ ಟೆಂಪ್ರೇಚರ್. ಈ 3 ಗ್ರಾಫ್ನ ಹಾಕೋಣ ಪ್ರತಿಯೊಂದು ಸಿಚುವೇಶನಲ್ಲಿ. ಓಕೆ, ಸೊ ಪ್ರತಿಯೊಂದು ಸಿಚುವೇಶನಲ್ಲಿ 3 ಗ್ರಾಫ್ ಹಾಕೋಣ. ಸೊ ಐಸೋಬಾರಿಕ್ ಅಂದರೆ ಚೇಂಜ್ ಇನ್ ಪ್ರೆಷರ್ ಇಸ್ 0 ಅಲ್ವಾ. ಹೆಂಗೆ ನೆನಪು ಸರ್ ಇದು? ನಾವು ಈಸಿ ಟ್ರಿಕ್ ಹೇಳ್ಕೊಡಿ ನಮಗೆ. ಇವಾಗ ನೋಡ್ರಿ, ಪ್ರೆಷರ್ ಒಂದು SI ಯೂನಿಟ್ ಏನಿದೆ, ಬಾರ್ ಇದೇನಾ, 1 ಬಾರ್ ಅಲ್ವಾ. ಪಾಸ್ಕಲ್ ಮತ್ತು ಮಿಲಿಮೀಟರ್ ಆಫ್ Hg ಹೇಗಿದೆಯೋ ಹಾಗೆ 1 ಬಾರ್ ಅಂತ ಪ್ರೆಷರ್ SI ಯೂನಿಟ್ ಇದೆ. ಐಸೋ ಬಾರ್ ಅಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್, ಡೆಲ್ಟಾ P 0. ಐಸೋಕೋರ್ ಡೆಲ್ಟಾ V 0. ಐಸೋಥರ್ಮಲ್, ಥರ್ಮ್ ದಟ್ ಮೀನ್ಸ್ ಟೆಂಪರೇಚರ್, ಡೆಲ್ಟಾ T 0. ಸೊ ಇದನ್ನ ನೀವು ಈಸಿ ನೆನಪಿಟ್ಕೊಂಡ್ಬಿಟ್ರೆ ಇದನ್ನ ನೆನಪಿಟ್ಕೊಂಡ್ಬಿಡ್ತೀರಾ. Isobar means pressure is constant, isocore is volume is constant, isothermal temperature is constant. So change in temperature will be 0, change in volume will be 0, change in pressure will be 0. ಯಾವುದೇ ಒಂದು ವಸ್ತುವಿನ ಕಾನ್ಸ್ಟೆಂಟ್ ಇದ್ರೆ 1 ಕಾನ್ಸ್ಟೆಂಟ್, ಅದು 1 - 1 ಮಾಡಿದ್ರೆ ನಿಮಗೆ 0 ಬರುತ್ತೆ. ಹಾಗೆ ಐಸೋಬಾರಿಕ್ ಒಳಗೆ ಪ್ರೆಷರ್ ಕಾನ್ಸ್ಟೆಂಟ್, P1 - P2 ಮಾಡಿದ್ರೆ 0, V1 - V2 ಮಾಡಿದ್ರೆ ಇಲ್ಲಿ 0, T2 - T1 ಮಾಡಿದ್ರೆ ಇಲ್ಲಿ 0. ಸೊ ದಿಸ್ ಈಸ್ ಹೌ ದಿಸ್ ಇಸ್ obtained. ಇವಾಗ ನಾನು ಗ್ರಾಫ್ ಹಾಕ್ತಾ ಹೋಗ್ತೀನಿ, ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ಐ ವಿಲ್ ಡ್ರಾ ಎವ್ರಿವೇರ್ PV ಗ್ರಾಫ್. ಫಸ್ಟ್ PV ಗ್ರಾಫ್ನ ಡ್ರಾ ಮಾಡೋಣ ಪ್ರತಿಯೊಂದು ಕಡೆನೂ. ಪ್ರೆಷರ್ ವಾಲ್ಯೂಮ್, ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫ್ ಇದೆ. ಸೊ ಇದು ಐಸೋಬಾರಿಕ್ ಕಂಡೀಷನ್ ಆಗಿರೋದ್ರಿಂದ ನಮಗೇನಿದೆ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಲ್ವಾ. ಸೊ ಇಫ್ ಐ ಡ್ರಾ ಗ್ರಾಫ್ ಇಟ್ ವಿಲ್ ಬಿ ಲೈಕ್ ದಿಸ್. ಯಾವುದೋ ಒಂದು ಪಾಯಿಂಟ್ಗೆ ಹಿಂಗೆ ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. ಇಲ್ಲೇನು ಬಂತು, ಐಸೋಕೋರಿಕ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರೋದ್ರಿಂದ ಹೀಗೆ ಬಂತು ಅಲ್ವಾ. ಐಸೋಥರ್ಮಲ್ ಆಗಿರೋದ್ರಿಂದ ನಮ್ಗೆ ಹೆಂಗ್ ಬರುತ್ತೆ, ಇದನ್ನ ಹೆಂಗ್ ಮಾಡ್ಬೇಕು ಸರ್, ಹೆಂಗ್ ಮಾಡೋದು? ಇವಾಗ ನೋಡಿ, ಇದು ಯಾವುದೇ ಗ್ರಾಫ್ ನೀವು ಮಾಡ್ಬೇಕಾದ್ರೂ ಸಹಿತ ಐಡಿಯಲ್ ಗ್ಯಾಸ್ ಇಕ್ವೇಶನ್ ನೆನ್ಪಿಟ್ಕೋಬೇಕು. PV = nRT ಅಲ್ವಾ. ಇವಾಗ ನಿಮಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, ಚೇಂಜ್ ಇನ್ ಟೆಂಪರೇಚರ್ ಕಾನ್ಸ್ಟೆಂಟ್. ಈ ಗ್ರಾಫ್ ಪೂರಾ ಕಾನ್ಸ್ಟೆಂಟ್ ಆಯ್ತು ಅಂದ್ರೆ P ಕಾನ್ಸ್ಟೆಂಟ್ ಡಿವೈಡೆಡ್ ಬೈ V ಆಯ್ತು ಇವಾಗ ಅಲ್ವಾ. nRT ಕಾನ್ಸ್ಟೆಂಟ್ ಡಿವೈಡೆಡ್ ಮಾಡ್ತೀನಿ ಸ್ವಲ್ಪ. ಇವಾಗ ನಿಮಗೆ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನಾನು. PV = nRT. ನಾನು ಫಸ್ಟ್ n = 1 ಮೋಲ್ ಅಂತ ತಗೋತೀನಿ. ಗ್ಯಾಸ್ 1 ಮೋಲ್ ಇದೆ. PV = RT ಆಯಿತು. ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, therefore PV = ಒಂದು ಕಾನ್ಸ್ಟೆಂಟ್ ಆಗಿಬಿಡ್ತು. ಗ್ಯಾಸ್ ಕಾನ್ಸ್ಟೆಂಟ್, ಇದು ಗ್ಯಾಸ್ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಆದ್ಮೇಲೆ ಇದು ಟೋಟಲ್ ಕಾನ್ಸ್ಟೆಂಟ್ ಆಯ್ತು ಅಲ್ವಾ. ಸೊ ಈ P ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಲ್ವಾ. ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಸೊ ಇವಾಗ ನಾ ಪ್ರೆಷರ್ ಡಿಕ್ರೀಸ್ ಮಾಡ್ತಾ ಇದ್ದೀನಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಗೊತ್ತಾಯ್ತು ಸರ್ ನಮಗೆ? ನೋಡ್ರಿ, ಈಗ ರಿಲೇಷನ್ ನೋಡಿ ಇದ್ರದ್ದು. ಪ್ರೆಷರ್ ಹಾಗೂ ವಾಲ್ಯೂಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಪ್ರೆಷರ್ ಇನ್ಕ್ರೀಸ್ ಮಾಡಿದೆ, ವಾಲ್ಯೂಮ್ ಡಿಕ್ರೀಸ್ ಆಯಿತು. ಪ್ರೆಷರ್ನ ಡಿಕ್ರೀಸ್ ಮಾಡಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಯಿತು. ಫಿನಿಶ್. ದಿಸ್ ಈಸ್ ಹೌ ದಿಸ್ ಗ್ರಾಫ್ಸ್ ಆರ್ obtained. ಸರ್ ಈ ಗ್ರಾಫಿನ ಮೀನಿಂಗ್ ಏನು ನಮಗೆ? ನೋಡ್ರಿ, PV ಗ್ರಾಫ್ ಹಾಕಿದ್ದೀನಿ, ನಮಗೆ ಲೀನಿಯರ್ ಬಂದಿದೆ. ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ದಿಸ್ ಮೀನ್ಸ್ ಇಫ್ ಯು ಮೂವ್ ಲೈಕ್ ದಿಸ್, that means what? Expansion. ಹಿಂಗೆ ಬರೆಯೋದಿಲ್ಲ ನಾನು. ಇದು ಒಂದು ಪಾಯಿಂಟ್ ಹಾಕ್ತೀನಿ, 1 2 ಅಂತ ಬರೀತೀನಿ.
ಇಲ್ಲೂ 1 2 ಅಂತ ಬರೀತೀನಿ. If you move from 1 to 2, so that is expansion. If you move from 2 to 1, that is compression. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ವಿಷಯದ ಬಗ್ಗೆ. ಸೊ ಹಿಯರ್ ನೋಡಿ, ಪ್ರೆಷರ್ ನ ಡಿಕ್ರೀಸ್ ಮಾಡಿದ್ರೆ ಕಾಂಪ್ರೆಷನ್ ಆಗುತ್ತೆ, ಪ್ರೆಷರ್ ನ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ 1 to 2 ಕಾಂಪ್ರೆಷನ್, 2 to 1 ಎಕ್ಸ್ಪಾನ್ಷನ್ ಅಲ್ವಾ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಆ ಗಿವನ್ ವಾಲ್ಯೂಮ್ ಒಳಗೆ ಎಕ್ಸ್ಪಾನ್ಷನ್ ಕಾಂಪ್ರೆಷನ್ ಆಗ್ತಾ ಇದೆ. ಇದು ಐಸೋಥರ್ಮಲ್ ಗ್ರಾಫ್, ಇದು ಪಿ ವಿ ಗ್ರಾಫ್ಸ್. ಇದು ಓಕೆ, ಪ್ರತಿಯೊಂದು ಸಿಸ್ಟಮ್ ಅಲ್ಲೂ ಪಿ ವಿ, ಪ್ರತಿಯೊಂದು ಕೇಸಲ್ಲಿ ಐಸೋಬಾರಿಕ್, ಐಸೋಕೋರಿಕ್, ಐಸೋಥರ್ಮಲ್ ಅಲ್ಲಿ ಹೀಗಿರುತ್ತೆ. ನೆಕ್ಸ್ಟ್ ಗ್ರಾಫಿಗೆ ಮೂವ್ ಆಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರಾಫ್ ಯಾವಾಗಿದ್ರು ಇದು, ಈ ರಿಲೇಷನ್ ಏನಾದ್ರು ನಿಮಗೆ ಕೇಳಿದ್ರೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಹಾಕೊಂಡೆ ನೀವು ಸಾಲ್ವ್ ಮಾಡಬೇಕು. ಓಕೆ, ಐಡಿಯಲ್ ಗ್ಯಾಸ್ ಇಕ್ವೇಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಗ್ರಾಫ್ಸ್ ಐ ಆಮ್ ಮೂವಿಂಗ್. ಈಗ ಪಿ ವರ್ಸಸ್ ವಿ ಆಯಿತು, ಪಿ ವರ್ಸಸ್ ಟಿ ಹಾಕೋಣ. ಪ್ರೆಷರ್ ಟೆಂಪರೇಚರ್ ಗ್ರಾಫ್, ಪ್ರೆಷರ್ ಟೆಂಪರೇಚರ್ ಗ್ರಾಫ್, ಪ್ರೆಷರ್ ಟೆಂಪರೇಚರ್ ಗ್ರಾಫ್. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಮ್ಗೆ ಸಿಗಲ್ಲ ಪ್ರೆಷರ್ ಟೆಂಪರೇಚರ್ ಗ್ರಾಫ್. ಸೊ ಇಲ್ಲಿ ನೋಡಿ, ಪ್ರೆಷರ್ ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ದೇರ್ ಫೋರ್ ಟೆಂಪರೇಚರ್ ವೇರಿ ಆಗಬೇಕು. ಟೆಂಪರೇಚರ್ ಹೀಗೆ ವೇರಿ ಆಯಿತು. ಇಲ್ಲೇನಿದೆ, ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಮಾಡೋಣ. ಓಕೆ, ವಾಲ್ಯೂಮ್ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, ಆಗಿದ್ಮೇಲೆ ಇದು ಹಿಂಗೆ ಬರಬೇಕು ಅಲ್ವಾ. ಇವಾಗ ನೋಡ್ರಿ, ಐಸೋಕೋರಿಕ್ ಅಲ್ಲಿ ನಾವು ಮತ್ತೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ತಗೋತೀನಿ, 1 mole ಆಫ್ ಗ್ಯಾಸ್ ತಗೋತೀನಿ. ಇದೆಲ್ಲ ಗ್ಯಾಸ್ ಕಾನ್ಸ್ಟೆಂಟ್ ಆಗುತ್ತೆ, ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಪಿ ಹೇಗೆ ಇನ್ಕ್ರೀಸ್ ಆಗುತ್ತೋ ಟಿನೂ ಹಾಗೆ ಇನ್ಕ್ರೀಸ್ ಆಗುತ್ತೆ. ಮುಗಿತು. ಪಿ ಇನ್ಕ್ರೀಸ್ ಆದ್ರೆ ಟಿ ಇನ್ಕ್ರೀಸ್ ಆಗುತ್ತೆ, ಟಿ ಇನ್ಕ್ರೀಸ್ ಆದ್ರೆ ಪಿ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಪಿ ಟಿ ಗ್ರಾಫ್, ಪ್ರೆಷರ್ ಮತ್ತು ಟೆಂಪರೇಚರ್ ವರ್ಸಸ್ ಇರುವಂತ ಗ್ರಾಫ್. ಸೊ ಇಲ್ಲಿ ಯಾವುದೇ ರೀತಿ ಕಾಂಪ್ರೆಷನ್ ಎಕ್ಸ್ಪಾನ್ಷನ್ ಅಂತ ಹೇಳಿ ಬರೋದಿಲ್ಲ. ಸೊ ಕೂಲಿಂಗ್ ಅಂತ ಹೇಳ್ಬೋದು. ಈ ಪ್ರೊಸೆಸ್ ಗಿವನ್ ಪ್ರೆಷರ್ ಅಲ್ಲಿ ಅಂದ್ರೆ 1 to 2, ಇದು ನಾನು 1 to 2 ಅಂತ ಕನ್ಸಿಡರ್ ಮಾಡ್ತೀನಿ. 1 to 2 ಹೋದ್ರೆ ನೋಡ್ರಿ, ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದೀವಿ, ಹೀಟಿಂಗ್. 2 to 1 ಹೋದ್ರೆ ಕೂಲಿಂಗ್. ಇಲ್ಲಿ ನೋಡಿ, 1 to 2 ನೀವು ಪ್ರೆಷರ್ ಅಪ್ಲೈ ಮಾಡ್ತಾ ಇದ್ದೀರಾ, ಗಿವನ್ ಟೆಂಪರೇಚರ್ ಅಲ್ಲಿ ನೀವು ಪ್ರೆಷರ್ ಅಪ್ಲೈ ಮಾಡ್ತಿದ್ದೀರಾ. ನೀವು ಅಂದ್ರೆ ಏನ್ ಮಾಡ್ತಿದ್ದೀರಾ, ಕೂಲಿಂಗ್ ಮಾಡ್ತಾ ಇದ್ದೀರಾ ಅಲ್ವಾ. ಕೂಲಿಂಗ್, ಕಂಪ್ರೆಸ್ ಮಾಡ್ತಾ ಇದ್ದೀರಾ ನೀವು, ಅಲ್ಲಿ ಕೂಲ್ ಆಗ್ತಾ ಇರೋದು. ಸೊ ಈಗ 2 to 1 ಹೋದ್ರೆ ಹೀಟಿಂಗ್. ಸೊ ದಿಸ್ ಈಸ್ ಅಬೌಟ್ ಪ್ರೆಷರ್ ಟೆಂಪರೇಚರ್ ಗ್ರಾಫ್. ನೆಕ್ಸ್ಟ್ ಗ್ರಾಫ್ ನಾವು ಹೋಗ್ತಾ ಇರೋದು ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್ ಬಗ್ಗೆ ಹೋಗ್ತಾ ಇದೆ. ಇದು ಇಂಪಾರ್ಟೆಂಟ್, ಹೀಟಿಂಗ್ ಕೂಲಿಂಗ್ ಕೇಳಿರ್ತಾರೆ ಎಕ್ಸಾಮ್ ನಲ್ಲಿ. ಸೊ ನೆಕ್ಸ್ಟ್ ಐ ಆಮ್ ಮೂವಿಂಗ್ ಟುವರ್ಡ್ಸ್ ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್. ವಿಟಿ ವಿಟಿ ವಿ. ಸೊ ಐಡಿಯಲ್ ಗ್ಯಾಸ್ ಇಕ್ವೇಷನ್, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಆಯಿತು, ಪಿ ವಿ ಎನ್ ಆರ್ ಟಿ, ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಆಯಿತು. therefore this is like this. ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ದಿಸ್ ಇಸ್ ಲೈಕ್ ದಿಸ್. ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ, ದಿಸ್ ಇಸ್ ಲೈಕ್ ದಿಸ್. ಸೊ ದೀಸ್ ಆರ್ ದ ಗ್ರಾಫ್ ಫಾರ್ ವಾಲ್ಯೂಮ್ ಟೆಂಪರೇಚರ್ ಗ್ರಾಫ್. ಸೊ ಇದು ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಐಸೋಬಾರಿಕ್, ಐಸೋಕೋರಿಕ್ ಅಂಡ್ ಐಸೋಥರ್ಮಲ್ ಪ್ರೊಸೆಸ್ ಒಳಗೆ ಗ್ರಾಫ್ಸ್ ಹೇಗಿರ್ತವೆ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಚಾರ. ನೆಕ್ಸ್ಟ್ ನಾ ಎದಕ್ಕೆ ಮೂವ್ ಆಗ್ತಾ ಇದ್ದೀನಿ ಅಂತಂದ್ರೆ ಸೈಕ್ಲಿಕ್ ಪ್ರೊಸೆಸ್ ಬಗ್ಗೆ ನೋಡೋಣ. ಸೈಕ್ಲಿಕ್ ಮಾಡೋಕ್ಕಿಂತ ಮುಂಚೆ ರಿವರ್ಸಿಬಲ್ ಅಂಡ್ ಇರಿವರ್ಸಿಬಲ್ ಮಾಡೋಣ. ಅಂಡ್ ಸೈಕ್ಲಿಕ್ ಆಮೇಲೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಓಕೆ, ರಿವರ್ಸಿಬಲ್ ಪ್ರೊಸೆಸ್, ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್. ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾನು ಒಂದು ಬೀಕರ್, ಇಲ್ಲಿ ಒಂದು ಪಿಸ್ಟನ್ ತಗೊಂಡಿದ್ದೀನಿ, ಇಲ್ಲಿ ಒಂದು ಐಡಿಯಲ್ ಗ್ಯಾಸ್ ಇದೆ, ಇದು ಒಂದು ಬೀಕರ್, ಒಂದು ಪಿಸ್ಟನ್ ತಗೊಂಡಿದ್ದೀನಿ. ಡಿಫರೆನ್ಸಸ್ ಕೇಳಿರ್ತಾರೆ ಎಕ್ಸಾಮ್ನಲ್ಲಿ ಹೆಚ್ಚು. ರಿವರ್ಸಿಬಲ್ ಪ್ರೊಸೆಸ್ ಇನ್ಫೈನೈಟ್ ಸ್ಟೆಪ್ ಅಲ್ಲಿ ಆಗುತ್ತೆ, ಅದು ಇಂಪಾರ್ಟೆಂಟ್. ಅಂಡ್ ರಿವರ್ಸಿಬಲ್ ಪ್ರೊಸೆಸ್ ಸ್ಲೋ ಇದು ಪ್ರೊಸೆಸ್. ಅಂಡ್ ರಿವರ್ಸಿಬಲ್ ಪ್ರೊಸೆಸ್ ಅಲ್ಲಿ ಇಲ್ಲಿ ಯಾವುದೇ ರೀತಿ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇರಲ್ಲ. ಅಂದ್ರೆ ಅದ್ರ ಮೀನಿಂಗ್ ಏನು ಸರ್ ನೋಡಿ, ಇರಿವರ್ಸಿಬಲ್ ಪ್ರೊಸೆಸ್ ಆಗ್ಬೇಕಂದ್ರೆ ಇದನ್ನ ನೀವೇನ್ ಮಾಡಬೇಕು, ಇಲ್ಲ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಪಿಸ್ಟನ್ ಒಂದು ಇಟ್ಟಿಗೆ ಇಟ್ಬಿಡಿ, ಅಥವಾ ಒಂದು ದೊಡ್ಡದೊಂದು ಯಾವುದೋ ಒಂದು ಕಲ್ಲು ಇಟ್ಬಿಡಿ, ಒಂದು ಬ್ಲಾಕ್ ಒಂದು ಕಲ್ಲು ಇಟ್ಬಿಡಿ.
ಅವಾಗ ಏನಾಗುತ್ತೆ, ಪಿಸ್ಟನ್ ಪಟ್ನ ಕೆಳಬಿದ್ಬಿಡುತ್ತೆ. ಸೊ ಇಟ್ ಈಸ್ ಇರ್ರಿವರ್ಸಿಬಲ್ ನಾವು, ಅಂದರೆ ಇಟ್ ಈಸ್ ಫಾಸ್ಟ್ ಪ್ರೊಸೆಸ್, ಸಿಂಗಲ್ ಸ್ಟೆಪ್ ಪ್ರೊಸೆಸ್. ಸಿಂಗಲ್ ಸ್ಟೆಪ್ ಅನ್ನೋಗಿಂತ ಫೈನೈಟ್ ಸ್ಟೆಪ್ ಅಲ್ಲಿ ಆಗಿಬಿಡುತ್ತೆ, ಬೇಗನೆ ಆಗಿಬಿಡುತ್ತೆ. ಫಾಸ್ಟ್ ಪ್ರೊಸೆಸ್, ಫೈನೈಟ್ ಸ್ಟೆಪ್ ಪ್ರೊಸೆಸ್. ಆಮೇಲೆ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇದೆ, ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇದೆ, ಆವಾಗ ನಮಗೆ ಇರ್ರಿವರ್ಸಿಬಲ್ ಪ್ರೊಸೆಸ್ ಆಗುತ್ತೆ. ಎಕ್ಸಾಮ್ನಲ್ಲಿ ಕ್ವಶನ್ ಮೆನ್ಷನ್ ಮಾಡಿದಾಗ ಇಫ್ ಯು ಕ್ವಶನ್ ಅಲ್ಲಿ ಅಂದರೆ ಪ್ರಾಬ್ಲಮ್ಸ್ ಅಲ್ಲಿ, ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಅಲ್ಲಿ ಅಂಡರ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಅಂತ ಸಿಕ್ಕರೆ ದಟ್ ವಿಲ್ ಬಿ ಆನ್ ಇರ್ರಿವರ್ಸಿಬಲ್ ಪ್ರೊಸೆಸ್. ಇರ್ರಿವರ್ಸಿಬಲ್ ಪ್ರೊಸೆಸ್ ಅಲ್ಲಿ ಏನೇನು ಇರುತ್ತೆ ಏನು ಅಂತ ಆಮೇಲೆ ಮುಂದೆ ಕಲಿಯೋಣ. ಆದರೆ ಆ ಕ್ವಶನ್ ಕೊಟ್ಟಿರೋದು ಇರ್ರಿವರ್ಸಿಬಲ್ ಪ್ರೊಸೆಸ್ ಬಗ್ಗೆನೇ ಅಂತ ನೀವು ಹೆಂಗೆ ಫೈಂಡ್ ಮಾಡೋದು ಅಂದರೆ, ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಅಂತ ನಿಮಗೆ ಎಲ್ಲಾದರೂ ಕಂಡ್ರೆ ದಟ್ ವಿಲ್ ಬಿ ಆನ್ ಇರ್ರಿವರ್ಸಿಬಲ್ ಪ್ರೊಸೆಸ್. ಇಲ್ಲಿ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಇರಲ್ಲ. ಇದನ್ನ ನೀವು ಸ್ಲೋ ಮೂವ್ ಮಾಡಬೇಕು ಅಂದರೆ ಈಗ ಒಂದಿಷ್ಟು ಒಂದು ಸಣ್ಣ ಕಡ್ಡಿ ಹಾಕ್ತಾ ಹೋಗೋದಿಲ್ಲ. ಸೊ ದಟ್ ಮೀನ್ಸ್ ವಾಟ್, ನೋ ಕಾನ್ಸ್ಟೆಂಟ್ ಇಂಟರ್ನಲ್ ಎಕ್ಸ್ಟರ್ನಲ್ ಪ್ರೆಷರ್, ನೋ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್. ಎಕ್ಸಾಮ್ನಲ್ಲಿ ಡಿಫರೆನ್ಸ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಕೇಳಿರ್ತಾರೆ. ಸೊ ದಟ್ ಈಸ್ ನಾನು ಸಾಲ್ವ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ನಾನು ಏನು ಮೂವ್ ಆಗ್ತಾ ಇದ್ದೀನಿ ಅಂದರೆ ಸೈಕ್ಲಿಕ್ ಪ್ರೊಸೆಸ್ಗೆ ಮೂವ್ ಆಗ್ತಾ ಇದ್ದೀನಿ. ಸೈಕ್ಲಿಕ್ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಒಂದು ಬಾರಿ ಕೇಳಿದ್ದಾರೆ JEE ಅಡ್ವಾನ್ಸ್ ಅಲ್ಲಿ. ಜಸ್ಟ್ ಅ ಸೆಕೆಂಡ್ ಫ್ರೆಂಡ್ಸ್, ಓಕೆ, ರೆಕಾರ್ಡ್ ಆಗ್ತಾ ಇದೆ. ಸೊ ಸೈಕ್ಲಿಕ್ ಪ್ರೊಸೆಸ್, ಸೈಕ್ಲಿಕ್ ಪ್ರೊಸೆಸ್ ಅಂದರೆ ಏನು? ಸೈಕ್ಲಿಕ್ ಪ್ರೊಸೆಸ್ ಅಂದರೆ 2 ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ಗ್ರಾಫ್ನ ಸಾಲ್ವ್ ಮಾಡಬೇಕು ಅಂದರೆ. ಒಂದು, ಫೈನಲ್ ಪಾಯಿಂಟ್ ಹಾಗೂ ಇನಿಷಿಯಲ್ ಪಾಯಿಂಟ್ ಸೇಮ್ ಇರುತ್ತೆ ಸೈಕ್ಲಿಕ್ ಪ್ರೊಸೆಸ್ಸಲ್ಲಿ ಒಂದು. ನೆಕ್ಸ್ಟ್, ಲೂಪ್ ಫಾರ್ಮ್ ಆಗುತ್ತೆ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸೈಕ್ಲಿಕ್ ಪ್ರೊಸೆಸ್ ಮೀನ್ಸ್ ಫೈನಲ್ ಆ್ಯಂಡ್ ಇನಿಷಿಯಲ್ ಪಾಯಿಂಟ್ಸ್ ಆರ್ ಸೇಮ್, ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಲೂಪ್ ಈಸ್ ಫಾರ್ಮ್, ಇದು ಸೆಕೆಂಡ್ ಪಾಯಿಂಟ್. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾವು ಗ್ರಾಫ್ ಹಾಕೋಣ, ಗ್ರಾಫ್ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಇವಾಗ ನೋಡ್ರಿ, ಒಂದು PV ಗ್ರಾಫ್ ತಗೋತೀನಿ ನಾನು. A B C D, ಓಕೆ, ಹೀಗಿದೆ ಗ್ರಾಫ್. ಸೊ ಇವಾಗ ನೋಡ್ರಿ, ಹೀಗೆ ಮೂವ್ ಆದರೆ ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ವಾಲ್ಯೂಮ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಏನು? ಅದರ ಅರ್ಥ ಏನು? ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ನೋಡ್ರಿ, ಪ್ರೆಷರ್ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಯಾನ್ಷನ್ ಅಲ್ವಾ? ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನು? ಕೂಲಿಂಗ್ ಅಲ್ವಾ? ಸೊ ಎಕ್ಸ್ಪ್ಯಾನ್ಷನ್ ಅಂತ ನೆನಪಿಟ್ಕೊಳ್ಳಿ ಸಾಕು. ಎಕ್ಸ್ಪ್ಯಾನ್ಷನ್, ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಇಟ್ ಈಸ್ ಪ್ರೆಷರ್ ಡಿಕ್ರೀಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಕಾಂಪ್ರೆಷನ್ ಅಲ್ವಾ? ಸೊ ಇಟ್ ಈಸ್ ಕಂಪ್ರೆಸಿಂಗ್, ದಟ್ ವಾಸ್ ಕಂಪ್ರೆಷನ್ ಇದು. ಇವಾಗ ನೋಡ್ರಿ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಮತ್ತೆ ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ. ಇವಾಗ ಏನಿದು? ಕಾಂಪ್ರೆಷನ್. ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ, ಎಕ್ಸ್ಪ್ಯಾನ್ಷನ್. ಇದು ಸೈಕ್ಲಿಕ್ ಪ್ರೊಸೆಸ್. ಸೈಕ್ಲಿಕ್ ಪ್ರೊಸೆಸ್ ಅಂದ್ರೆ ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮ್ ಇರಬೇಕು, ಲೂಪ್ ಫಾರ್ಮ್ ಆಗಿರಬೇಕು. ಎಕ್ಸಾಮ್ನಲ್ಲಿ ಒಮ್ಮೆ ಏನು ಕೇಳಿದ್ರು ಅಂದ್ರೆ, JEE ಎಕ್ಸಾಮ್ನಲ್ಲಿ ಕೇಳಿದ ಕ್ವಶನ್ ಇದು. PV ಗ್ರಾಫ್ ಕೊಟ್ಟಿದ್ರು, ಹೀಗೊಂದು ಯಾವ ಮಾರ್ಕ್ ಕೊಟ್ಟಿದ್ರು, ಹೀಗೊಂದು ಯಾವ ಮಾರ್ಕ್ ಕೊಟ್ಟಿದ್ರು. ಇಸ್ ಇಟ್ ಸೈಕ್ಲಿಕ್ ಪ್ರೊಸೆಸ್ ಅಂತ ನೋಡಿ. ಫೈನಲ್ ಹಾಗೂ ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ, ಹೀಗೆ ಹೋಗಿ ಹೀಗೆ ಬರುತ್ತೆ. ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ, ಸೈಕ್ಲಿಕ್ ಪ್ರೊಸೆಸ್ ಆಗಿದ್ರೆ ಇಲ್ಲ, ದಿಸ್ ಇಸ್ ನಾಟ್ ಅ ಸೈಕ್ಲಿಕ್ ಪ್ರೊಸೆಸ್. ಯಾಕಂದ್ರೆ ನೋ ಲೂಪ್ ಈಸ್ ಫಾರ್ಮ್ಡ್. ಲೂಪ್ ಫಾರ್ಮ್ ಆಗಿಲ್ಲ. ನಿಮಗೆ ಲೂಪ್ ಫಾರ್ಮ್ ಆದ್ರೆ ಮಾತ್ರ ಸೈಕ್ಲಿಕ್ ಪ್ರೊಸೆಸ್, ಲೂಪ್ ಫಾರ್ಮ್ ಆಗಿಲ್ಲ ಅಂದ್ರೆ ಸೈಕ್ಲಿಕ್ ಪ್ರೊಸೆಸ್ ಅಲ್ಲ. ದಿಸ್ ಈಸ್ ಸೈಕ್ಲಿಕ್ ಪ್ರೊಸೆಸ್. ಸೊ ದಿಸ್ ಈಸ್ ಅಬೌಟ್ ಸೈಕ್ಲಿಕ್ ಪ್ರೊಸೆಸ್. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಇತ್ತು. ಸೊ ನೆಕ್ಸ್ಟ್ ನಾವೇನು ಕಲಿತಾ ಇದ್ದೀವಿ ಅಂತಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಹೀಟ್ ಕೆಪಾಸಿಟಿ. ಹೀಟ್ ಕೆಪಾಸಿಟಿ ಬಗ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಇವತ್ತು. ಹೀಟ್ ಕೆಪಾಸಿಟಿಯಲ್ಲಿ ವೆರೈಟಿ ಆಫ್ ಹೀಟ್ ಕೆಪಾಸಿಟಿ ಇದಾವೆ. ನಾರ್ಮಲ್ ಹೀಟ್ ಕೆಪಾಸಿಟಿ, ಬರೀ ಹೀಟ್ ಕೆಪಾಸಿಟಿ ಒಂದು, ಮೋಲಾರ್ ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆ್ಯಂಡ್ ಪ್ರತಿಯೊಂದನ್ನು ಕಲಿಯೋಣ. ಓಕೆ, ಹೀಟ್ ಕೆಪಾಸಿಟಿನ C ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ಹೀಟ್ ಕೆಪಾಸಿಟಿ ಅಂದ್ರೆ ಏನು? ಒಂದು ಸಿಸ್ಟಮ್ನ ಹೀಟ್ ಕೆಪಾಸಿಟಿ ಅಂದ್ರೆ
ಅದು ತನ್ನ ಸಿಸ್ಟಮಿನ ಟೆಂಪರೇಚರ್ನ 1 ಡಿಗ್ರಿ ರೈಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಹೀಟ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೋ ಅದಕ್ಕೆ ನಾವು ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಮತ್ತೊಮ್ಮೆ ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳ್ತೀನಿ. ಇಟ್ ಈಸ್ ಅ ಟೆಂಪರೇಚರ್, ಇಟ್ ಈಸ್ ಅ ಸಿಸ್ಟಮ್, ದ ಸಿಸ್ಟಮ್ ಏನಿದೆಯಲ್ಲ ಆ ಸಿಸ್ಟಮ್ಗೆ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ದಟ್ ಸಿಸ್ಟಮ್ 1 ಡಿಗ್ರಿ ಸೆಲ್ಸಿಯಸ್. ಆ ಸಿಸ್ಟಮಿನ ಟೆಂಪರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅದು ಎಷ್ಟು ಹೀಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೋ ಅದಕ್ಕೆ ನಾವು ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಹೆಂಗೆ ಬರೆಯೋದಪ್ಪ ಫಾರ್ಮುಲಾ? ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ. ಹೀಟ್ ಎಷ್ಟು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಯಿತು, ಮುಗೀತು. ದಟ್ ಗಿವ್ಸ್ ಯು ಹೀಟ್ ಕೆಪಾಸಿಟಿ. ಹೀಟ್ ಎಷ್ಟು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಯಿತು, ಅದು ಹೀಟ್ ಕೆಪಾಸಿಟಿ. ಮೋಲಾರ್ ಹೀಟ್ ಕೆಪಾಸಿಟಿ. ಮೋಲಾರ್ ಹೀಟ್ ಕೆಪಾಸಿಟಿ. ಮೋಲಾರ್ ಹೀಟ್ ಕೆಪಾಸಿಟಿ ಅಂದ್ರೆ ಏನು? ಬಹಳ ಸಿಂಪಲ್, ಸೇಮ್ ಡೆಫಿನೇಷನ್, ಸ್ವಲ್ಪ ಚೇಂಜ್ ಮಾಡ್ತೀವಿ. ಏನು ಚೇಂಜ್ ಮಾಡ್ತೀವಿ? ಇಟ್ ಈಸ್ ಅ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಟು 1 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಒಂದು ಗಿವನ್ ಸಬ್ಸ್ಟೆನ್ಸ್ ಅಲ್ಲಿ 1 ಮೋಲಿನ ಟೆಂಪರೇಚರ್ 1 ಡಿಗ್ರಿ ರೈಸ್ ಆಗಲಿಕ್ಕೆ ಬೇಕಾದಂತ ಟೆಂಪರೇಚರ್, 1 ಮೋಲ್ ಅಂದ್ರೆ ಅವಗಾಡೋ ನಂಬರ್ ಆಫ್ ಅಟಮ್ಸ್ ಪಾರ್ಟಿಕಲ್ಸ್ ಇರಬೇಕು. ಅಷ್ಟು ಸಬ್ಸ್ಟೆನ್ಸ್ ಇದ್ದು, ಸೊ ಅಷ್ಟು ಮೋಲದ್ದು, 1 ಮೋಲದ್ದು ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಲಿಕ್ಕೆ ಬೇಕಾದಂತ ಹೀಟಿಗೆ ಅದಕ್ಕೆ ನಾವೇನು ಕರಿತೀವಿ? ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಮೋಲಾರ್ ಹೀಟ್ ಕೆಪಾಸಿಟಿ ಫಾರ್ಮುಲಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ. ಏನು ಬಂತು ಎಕ್ಸ್ಟ್ರಾ ಇಲ್ಲಿ? ನಂಬರ್ ಆಫ್ ಮೋಲ್ಸ್. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಮೋಲಾರ್ ಹೀಟ್ ಕೆಪಾಸಿಟಿ. ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೆ ಏನು? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ to raise the temperature of 1 gram of substance to 1 degree Celsius. ಆ ಸಬ್ಸ್ಟೆನ್ಸ್ ಒಳಗಿರುವಂತಹ ಪ್ರತಿ 1 ಗ್ರಾಮಿಂದ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಲಿಕ್ಕೆ ಬೇಕಾದಂತಹ ಹೀಟಿಗೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಹೀಟ್ ಅಂದ್ರೆ ಕ್ಯೂ ಡಿವೈಡ್ ಬೈ ಡಬ್ಲ್ಯೂ ಇಂಟು ಡೆಲ್ಟಾ ಟಿ. ಸೊ ದಿಸ್ ಅಂದ್ರೆ ಸಿ ಎಂ ಅಂದ್ರೆ ಕ್ಯೂ ಡಿವೈಡ್ ಬೈ ಎನ್ ಇಂಟು ಡೆಲ್ಟಾ ಟಿ. ಸೊ ದಿಸ್ ಇಸ್ ಮೋಲಾರ್ ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇನ್ನೊಂದು ಬರುತ್ತೆ ಸಿ ಪಿ. ಸಿ ಪಿ ಅಂದ್ರೆ ಏನು ಸರ್? ಮೋಲಾರ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇದು ಹೆಂಗೆ ಡಿಫೈನ್ ಮಾಡೋದು? ಸೇಮ್ ಹೀಟ್ ಕೆಪಾಸಿಟಿ ಹೇಗೆ ಡಿಫೈನ್ ಮಾಡಿದ್ರು ಹಾಗೆ ಡಿಫೈನ್ ಮಾಡೋದು, ಬಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಒಂದು ಎಕ್ಸ್ಟ್ರಾ ವರ್ಡ್ ಯೂಸ್ ಮಾಡ್ಬೇಕು ನೀವು ಅಷ್ಟೇ. ಹೀಟ್ ಕೆಪಾಸಿಟಿ ಹೇಗೆ ಡಿಫೈನ್ ಮಾಡಿದ್ರಿ? ಒಂದು ಸಿಸ್ಟಮಿನ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಲಿಕ್ಕೆ ಬೇಕಾದಂತ ಹೀಟಿಗೆ ನಾವೇನು ಕರಿತೀವಿ? ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಇದಿಷ್ಟು ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಆಗಿಬಿಟ್ರೆ ದಟ್ ಈಸ್ ಮೋಲಾರ್ ಹೀಟ್ ಕೆಪಾಸಿಟಿ, ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಹೀಟ್ ಅಬ್ಸಾರ್ಬ್, ಮತ್ತು ಕೇಳಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್, heat absorbed at constant pressure by the system to raise its temperature for 1 degree Celsius is called as molar heat capacity at constant pressure. Next, heat capacity at constant volume, same, QV divided by delta T. ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ ನಾನು. molar heat capacity at constant pressure. molar heat capacity at constant pressure ಇದನ್ನ ಹೇಗೆ ಡಿಫೈನ್ ಮಾಡೋದು? heat absorbed at constant pressure to raise the temperature of 1 mole of substance to 1 degree Celsius is nothing but what? Molar heat capacity at constant pressure. Next, molar heat capacity at constant volume, that is nothing but what? Heat absorbed at constant volume by the 1 mole of substance for 1 degree Celsius. This is molar heat capacity at constant volume. ಹಾಗೆ ಇನ್ನೂ ಎರಡು ಮಾಡ್ಬೋದು ನಾವು, ಯಾಕಂದ್ರೆ ಈ ಫಾರ್ಮುಲಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಅದಕ್ಕೆ ನಾವು ಹಾರಿಸ್ತಾ ಇರೋದು. heat capacity, so this is molar heat capacity at constant volume, molar heat capacity at constant pressure. So this is specific heat capacity at constant pressure, that is heat absorbed at constant pressure by 1 gram of substance to raise its temperature by 1 degree Celsius. Next, CVS, that is specific heat capacity at constant volume. Heat absorbed at constant volume by 1 gram of substance to raise its temperature by 1 degree Celsius. These are nothing but terms of heat capacity. ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇವು ಫಾರ್ಮುಲಾಸ್ ನೆನಪಿಟ್ಕೋಬೇಕು. ಸ್ಕ್ರೀನ್ಶಾಟ್ ಬೇಕಾದ್ರೆ ಹೊಡ್ಕೊಂಡ್ಬಿಡಿ. ಓಕೆ, ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರಿಲೇಷನ್.
ಏನೇನು ರಿಲೇಷನ್ ಇದೆಯಪ್ಪ ನಮಗೆ ಹೀಟ್ ಕೆಪಾಸಿಟಿ ಬಗ್ಗೆ ತಿಳ್ಕೋಬೇಕಾಗಿರೋ ವಿಷಯಗಳು ಯಾವುವು? molar heat capacity at constant pressure minus molar heat capacity at constant volume is equal to gas constant R. ಇದು ಮೇಯರ್ಸ್ ರಿಲೇಷನ್ ಅಂತ ಕರೀತಾರೆ. ಮೇಯರ್ಸ್ ರಿಲೇಷನ್ ಏನು ಹೇಳುತ್ತೆ? CPm minus CVm is equal to R. ಅಂದ್ರೆ ಏನು? molar heat capacity at constant pressure minus molar heat capacity at constant volume will be equal to R. That is gas constant. Another important point, heat capacity will be varying from minus infinity to plus infinity. ಇದು ಬಹಳ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಹೀಟ್ ಕೆಪಾಸಿಟಿ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿಗೆ ಹೋಗುತ್ತೆ. ಆ್ಯಂಡ್ ಹೀಟ್ ಕೆಪಾಸಿಟಿ ಪಾತ್ ಫಂಕ್ಷನ್ ಅಂತ ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಹೀಟ್ ಕೆಪಾಸಿಟಿ ಅನ್ನೋದು ಒಂದು ಪಾತ್ ಫಂಕ್ಷನ್ ಅಲ್ವಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಹೀಟ್ ಕೆಪಾಸಿಟಿ ಸಿ ಐಸೋಥರ್ಮಲ್ ಅಲ್ಲಿ ಏನಾಗಿರುತ್ತೆ? ಐಸೋಥರ್ಮಲ್ ಕಂಡೀಷನ್ ಇತ್ತಪ್ಪ, ಅವಾಗ ಏನಾಗಿರುತ್ತೆ ಚೆಕ್ ಮಾಡೋಣ ಬನ್ನಿ. ಹೀಟ್ ಕೆಪಾಸಿಟಿ ಹೆಂಗೆ ಡಿಫೈನ್ ಮಾಡ್ತೀರಾ? Q ಡಿವೈಡ್ ಬೈ ಡೆಲ್ಟಾ ಟಿ ಅಲ್ವಾ? C ಇಸ್ ಈಕ್ವಲ್ ಟು Q ಡಿವೈಡ್ ಬೈ ಡೆಲ್ಟಾ ಟಿ ಅಂತ ಬರೀತೀರಾ. ಸೊ ಹೀಟ್ ಐಸೋಥರ್ಮಲ್ ಅಲ್ಲಿ ಡೆಲ್ಟಾ ಟಿ ಏನಾಗಿರುತ್ತೆ? 0 ಆಗಿರುತ್ತೆ. therefore ಇನ್ಫಿನಿಟಿ. ಹೀಟ್ ಕೆಪಾಸಿಟಿ ಇನ್ ಐಸೋಥರ್ಮಲ್ ಕಂಡೀಷನ್ ವಿಲ್ ಬಿ ಇನ್ಫಿನಿಟಿ. ನೆಕ್ಸ್ಟ್, heat capacity at isochloric ಕಾನ್ಸ್ಟೆಂಟ್ ವಾಲ್ಯೂಮ್ ಇದ್ರೆ CV ಆಗಿರುತ್ತೆ. ಐಸೋಬಾರಿಕ್ ಇದ್ರೆ CP ಆಗಿರುತ್ತೆ. ಅಡಿಯಾಬ್ಯಾಟಿಕ್ ಅಂದ್ರೆ ಏನು? ಹೀಟ್ 0 ಅಲ್ವಾ? ಹೀಟ್ 0 ಅಂದ್ರೆ ಏನು? ಈಗ C is equal to ಹೆಂಗೆ ಡಿಫೈನ್ ಮಾಡ್ತೀರಾ? Q divided by delta T ಅಂತ ಬರೀತೀರಾ. 0 divided by delta T is nothing but what? 0. Therefore heat capacity at adiabatic condition C will be equal to 0. So these are all the points that you have to remember. ಸೊ ಈ ವಿಡಿಯೋದಲ್ಲಿ ನಾವು ಹಲವಾರು ವಿಷಯಗಳನ್ನ ಕಲ್ತ್ವಿ. ಇನ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮತ್ತೆ ಥರ್ಮೋಡೈನಮಿಕ್ಸ್ ಬಗ್ಗೆ ಹಲವಾರು ವಿಷಯಗಳನ್ನ ನಿಮ್ಗೆ ತೊಗೊಂಡ್ಬರ್ತೀನಿ. ಒಂದು ಪ್ಲೇಲಿಸ್ಟ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಫಸ್ಟ್ ವಿಡಿಯೋ ಆಫ್ ದಟ್ ಪ್ಲೇಲಿಸ್ಟ್. ಸೊ ಇದನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ನನಗೆ ಪ್ರೋತ್ಸಾಹ ಕೊಟ್ಟಾಗೆ ಹೊಸ ವಿಡಿಯೋಗಳನ್ನ ಹೀಗೆ ಮತ್ತೆ ಹಲವಾರು ವಿಡಿಯೋಗಳು ಥರ್ಮೋಡೈನಮಿಕ್ಸ್ ಮೇಲೆ ಮಾಡಬೇಕು. ನಾನು ಇನ್ನು ಕೆಮಿಕಲ್ ಬಾಂಡಿಂಗ್ ಕಂಪ್ಲೀಟ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಥರ್ಮೋಡೈನಮಿಕ್ಸ್ ಕಂಪ್ಲೀಟ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಆರ್ಗ್ಯಾನಿಕ್ ಒಂದು ಸಪರೇಟ್ ಸೀರೀಸ್ ಮಾಡಬೇಕು ಅಂತಿದ್ದೀನಿ, ಅದನ್ನು ಮಾಡ್ತೀನಿ ನಾನು. ಸೊ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ನನಗೆ ಭಾಳ ಬೇಕು. ಇದು ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.